ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲೋ ಗುರು ಮೂರ್ತಿ ಪೂಜ್ಯ ಮೂಲೋ ಗುರುಪಾದ ಮಂತ್ರ ಮೂಲೋ ಗುರುವಾಕ್ಯ ಮುಕ್ತಿ ಮೂಲೋ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರು ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದ ಈಗ ಚಿದ್ರೂಪ ಲಕ್ಷಣದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹಿಂದಿನ ವಿಚಾರಗಳು ಸದ್ರೂಪದ ಬಗ್ಗೆ ಹೇಳಿದ್ರು, ಈಗ ಚಿದ್ರೂಪದ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಏನು ಹೇಳ್ತಾ ಇದ್ದಾರ? 14ನೇ ಪದ್ಯ, ಜ್ಞಾನ ಪ್ರತಿಪಾದನಾ ಸ್ಥಳದ 14ನೇ ಪದ ಇದು. ಮೊದಲನೇ ಪದ್ಯದಲ್ಲಿ ವಿಶ್ವ, ತೈಜಸ್ಸು, ಪ್ರಾಜ್ಞೆ ಇವೇನದ ಪ್ರತ್ಯೇಗಾತ್ಮರುಗಳನ್ನು ಹೇಳ್ತಾ ಬಂದರು, ವರ್ಣನೆ ಮಾಡ್ತಾ ಬಂದರು. ಮತ್ತು ಸಾಕ್ಷಿ ಪ್ರತ್ಯೇಗಾತ್ಮನಿಗೂ ಮತ್ತು ಬ್ರಹ್ಮಕ್ಕೂ ಅಭೇದವನ್ನು ಹೇಳಿದರು. ಎರಡೂ ಒಂದೇ ಅದ, ಪ್ರತ್ಯೇಗಾತ್ಮನೂ ಒಂದೇ ಅದನ, ಬ್ರಹ್ಮನೂ ಒಂದೇ ಅದ, ಲಕ್ಷಣಗಳು ಒಂದೇ ಅದಾವ. ಅದಕ್ಕೆ ಈ ರೀತಿ ಹೇಳ್ತಾ ಅಭೇದ ಜ್ಞಾನಾಕಾರ ವೃತ್ತಿ ಅಳಿದು ಉಳಿದಿದ್ದೇ ಬರೀ ಅರಿವೆಂದು ಇಲ್ಲಿ ಕಥನ ಹೇಳ್ತಾರೆ. ಅದನ್ನು ಏನು ಹೇಳ್ತಾರಪ್ಪ ಅಂದ್ರೆ, ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅನ್ನುವಂಥ ಭಾವ ಕೂಡ ಹೋಗ್ಬೇಕಲ್ಲಿ. ಅರ್ಥ ಆಯ್ತಲ್ಲ? ನಾನು ಹೆಂಗದೀನಪ್ಪ, ಅಭೇದಕಾರ, ಪ್ರತ್ಯೇಗಾತ್ಮನಿಗೂ ನನಗೆ ಯಾವ ರೀತಿಯಿಂದ ಭಿನ್ನತೆ ಇಲ್ಲ, ಅಭೇದ ಸ್ಥಿತಿಯಿಂದ ಇರುವಂಥವನು ನಾನು ಅನ್ನುವಂಥ ಏನು ಭಾವ ಇರ್ತಲ್ಲ ಎಲ್ಲಿ, ತೂರ್ಯದಲ್ಲಿ, ಆ ಭಾವ ಕೂಡ ಹೋಗಿಬಿಡ್ಬೇಕು. ಅದು ತೂರ್ಯತೀತ ಅಂತ ಹೇಳ್ತಾರೆ. ಅಲ್ಲಿ ಏನೊಂದಿಲ್ಲ ನೋಡ್ರಿ, ಯಾವುದು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಭಾವನೂ ಇಲ್ಲ, ನಾ ಪರಮಾತ್ಮ ಇದ್ದೀನಂಥ ಭಾವನೂ ಇಲ್ಲ, ತತ್ವಮಸಿ ಇಲ್ಲ, ಯಾವುದು ಏನಿಲ್ಲ ಅಲ್ಲಿ. ಎಲ್ಲನೂ ಈಗ ನಿದ್ರೆ, ನಾವು ನಿದ್ರೆಯ ಒಂದು ದೃಷ್ಟಾಂತ ತೊಗೊಂಡಾಗ ನಮಗೇನೋ ಒಂದು ಸ್ವಲ್ಪ ಯೋಚನೆ ಐತೆ ನಿದ್ದೆ ಅಂತದನ್ನು ಅನ್ನಿಸ್ತದನ್ನು. ಇಲ್ಲರಿ, ನಾವು ನಿದ್ದೆ ಮನೆಗೆ ಬಿಟ್ಟಿವಿ, ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮತ್ತು ಚಿಂತೆ ಮಾಡಕತ್ತೀವಿ ಅಂದ್ರೆ ನಿದ್ದೆ ಅಂತಾರೇನು ಅದಕ್ಕೆ? ಮತ್ತು ಎಲ್ಲ ಲಯ ಆಗಬೇಕಿಲ್ಲ, ಅದಕ್ಕೆ ನಿದ್ರೆ ದೃಷ್ಟಾಂತ ನಮಗೆ ಭಗವಂತ ನೋಡ್ರಿ, ಜಾಗ್ರ, ಸ್ವಪ್ನ, ಸುಸುಪ್ತಿಗಳು ಇವೆಲ್ಲ ಭಾಳ ಅದ್ಭುತವಾಗಿ ಕೊಟ್ಟಿದ್ದಾನೆ. ಈಗ ನಿದ್ರೆ ಒಳಗೆ ಏನಾರ ಒಂದು ಸ್ವಲ್ಪ ಅರಿವು ಅದನ್ನು ನಮ್ಗೆ, ಯಾವುದನ್ನು ಅರಿವು ಅಂದರೆ ಈ ಲೌಕಿಕದ ಬಗ್ಗೆ ನಾವು ಏನು ಈ ಶರೀರ ಐತಪ್ಪ, ಒಂದು ಸ್ವಲ್ಪ ನೋವು ಐತ್ರಿ, ಚಂದ ಮುಂಜಾನೆ ಸಂಜಿತನ ಕೈ ನೋವು, ಕಾಲು ನೋವು, ಆ ನೋವು, ಈ ನೋವು ಅಂತ ಒದ್ದಾಡ್ತಾ ಇರುವಂಥ ವ್ಯಕ್ತಿಗೆ ಎಷ್ಟೇ ನೋವಿರಲಿ ಶರೀರಕ್ಕೆ, ಆದರೆ ನಿದ್ರೆಯಲ್ಲಿ ನೋವು ಇರ್ತದನೋ ಒಂದು ಸ್ವಲ್ಪ ಎಲ್ಲಾರ ಕಾಣಿಸ್ತದ ನೋವು, ಕಾಣಿಸಿದ್ರೆ ಅದು ನಿದ್ರೆ ಅಂತಾರೇನ? ಇಲ್ಲಲ್ಲ. ಅದೇ ರೀತಿ ಕೂಡ ಇಲ್ಲಿ ಜಾಗ್ರ, ಸ್ವಪ್ನ, ಸುಸುಪ್ತಿ, ತೂರ್ಯ, ಅಲ್ಲಿ ಏನಾಗ್ತದ, ವರ ಜಾಗ್ರ, ವರ ಸ್ವಪ್ನ, ವರ ಸುಸುಪ್ತಿ, ತೂರ್ಯ, ಅಲ್ಲಿ ತೂರ್ಯ ಅವಸ್ಥೆ ಒಳಗೆ ಇನ್ನು ನಾ ಬ್ರಹ್ಮ ಇದ್ದೀನಿ ಅನ್ನುವಂಥ ಸ್ವಲ್ಪ ವೃತ್ತಿ ಇರ್ತದೆ. ಮತ್ತು ಅದನ್ನು ಸಂಪೂರ್ಣ ಹೋಗಿಬಿಡ್ಬೇಕು. ಆವಾಗ ನೋಡ್ರಿ, ಆ ಅರಿವಿನ ಸ್ವರೂಪ ಏನಿಲ್ಲ ಅಲ್ಲಿ, ಬರೀ ಅರಿವಿನ ಸ್ವರೂಪ. ಅದಕ್ಕೆ ಈಗ 14ನೇ ಪದ್ಯದಲ್ಲಿ ಅದನ್ನು ಹೇಳ್ತಾರೆ. ನೋಡೋಣ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಅವರು. ಅರಿವೆ ಬರೀ ಅರಿವೆ ನೀನು ಮರೆಯದೊಮ್ಮೆಯು ಜಗದಿರವ ನಿಂತರಿವೆ. ನೋಡ್ರಿ ಏನು ಹೇಳ್ತಾರೆ, ಅರಿವೆ ಅಂದ್ರೆ ಚಿದ್ರೂಪು, ಎಲ್ಲವನ್ನ ಅರಿಯುವಂಥವನು, ತಿಳ್ಕೊಳ್ಳುವಂಥವನು ಚಿದ್ರೂಪು. ಬರೀ ಅರಿವೆ ಅಂದ್ರೆ ಉಪಾಧಿ ರಹಿತವಾದ ಅರಿವೆ, ಒಂದು ಚೂರು ಉಪಾಧಿ ಇಲ್ಲಲ್ಲಿ. ಅದಕ್ಕೆ ನಾವು ಲೌಕಿಕದ ಒಳಗಡೆ ಕೆಲವು ವಸ್ತುಗಳನ್ನು ಇದ್ರದ್ದು ಏನು ಕೆಲವೊಂದು ವಸ್ತುಗಳು ಈ ವಿಚಾರಗಳನ್ನ ತಿಳಿಸೋಕೆ ಅದನ್ನು ಆರಾಧಿಸ್ತಾರೆ.
ಈಗ ನಾವು ಸ್ಫಟಿಕ ಅಂತ ತೊಗೊಳ್ತೀವಿ, ಸ್ಫಟಿಕದೊಳಗೆ ಏನಾರು ಐತೇನು, ಒಂದು ಸ್ವಲ್ಪ ಕಲ್ಮಶ ಐತೇನು? ಪರಿಶುದ್ಧವಾಗಿರ್ತದೆ ನೋಡ್ರಿ. ಒಂದು ಆ ಮಣಿಯನ್ನು ಇಟ್ಟಾಗ ನೋಡ್ರಿ ಎಷ್ಟು ಒಂದು ಚೂರು ಯಾವ ಕಸರಿಲ್ಲ, ಏನಿಲ್ಲ, ಬರೀ ಆ ಒಂದು ಸ್ಪಷ್ಟವಾಗಿರುವಂಥ ಪ್ರಕಾಶತೆಯಿಂದ ಕೂಡಿದಂಥ ಆ ಒಂದು ಪರಿಶುದ್ಧವಾದಂಥ ಸ್ಫಟಿಕ ಅದು. ಅದಕ್ಕೆ ನಿನ್ನ ಅರಿವು ಕೂಡ ಹೆಂಗೈತೆ ಅಂದ್ರೆ ಯಾವ ಉಪಾಧಿ ಇಲ್ಲ ಅದಕ್ಕೆ. ಮತ್ತು ಅದೇ ಸ್ಫಟಿಕದ ಮುಂದೆ ಒಂದು ಕೆಂಪು ಕಲರ್ ಹೂವು ಇಡ್ರಿ, ಒಂದು ಅರಿಶಿನ ಕಲರ್ ಹೂವು ಇಡ್ರಿ, ಅಥವಾ ಯಾವುದೇ ಕಲರ್ ಹೂವು ಇಡಲಿ, ಆ ಸ್ಫಟಿಕ ಅದೇ ರೂಪ ಕಾಣ್ತದೆ, ಹೌದಿಲ್ಲ? ಕೆಂಪಿಟ್ರೆ ಕೆಂಪದಾಗೆ ಕಾಣ್ತದೆ ಆ ಸ್ಫಟಿಕ, ಅರಿಶಿನ ಕಲರ್ ಇಟ್ಟರೆ ಹೂವು ಅರಿಶಿನ ಕಲರಾಗೆ ಕಾಣ್ತದೆ. ಅದೇ ರೀತಿ ಕೂಡ ನಿನ್ನ ಸ್ವರೂಪ ಹೆಂಗೆ ಐತಪ್ಪ ಅಂತಂದ್ರೆ ಸ್ಫಟಿಕ ಇದ್ದಂಗೆ ಅದ, ಪರಿಶುದ್ಧ ಅದದು. ಮತ್ತು ಈ ಉಪಾಧಿಗಳಿಂದ ಅದೇನಾಗ್ತದ, ಸ್ಫಟಿಕ ಇದ್ದಂಗೆ ಪರಿಶುದ್ಧತೆ ಇರುವಂಥದ್ದು ಇಲ್ಲಿ ಯಾಕೆ ಅಲ್ಲಿ ನಮಗೆ ದುಃಖ ಬಂದಂಗಾಯಿತು, ಸುಖ ಆದಂಗಾಯಿತು, ರೋಗ ರುಜಿನ ಬಂದಂಗಾಯಿತು ಅಂತಂದ್ರೆ ಅಂಥ ಸ್ಫಟಿಕ ಇರುವಂಥ ಪರಿಶುದ್ಧವಾದಂಥ ಸ್ಫಟಿಕದ ಮುಂದೆ ಒಂದು ಹೂವು ಇಟ್ಟಾಗ ಅದೇ ಕಲರ್ ಹೆಂಗಾಗ್ತದೋ ಅದೇ ರೀತಿ ಕೂಡ ನಿನ್ನಲ್ಲಿರುವಂಥ ಆತ್ಮ ಪರಮಾತ್ಮ ಹೆಂಗೆ ಅದನ್ನ ಚೈತನ್ಯ ಹೆಂಗೆ ಐತಪ್ಪ ಅಂತಂದ್ರೆ ಅರಿವಿನ ಸ್ವರೂಪ ಹೆಂಗೈತಾರ ಸ್ಫಟಿಕ ಥರ ಐತೆ ಅದು. ಆ ಸ್ಫಟಿಕದೊಳಗೆ ಏನಾರು ಹೂವನ್ನು ಏನಾರು ಇಡಕ್ಕೆ ಬರ್ತೇನೆಂದ್ರೆ ಇಲ್ಲ, ಅದ್ರ ಮುಂದೆ ಇಟ್ಟಾಗ ಅದು ಕಲರ್ ಕೆಂಪು ಕಲರೇ ಕಾಣಿಸ್ತದೆ. ಅದೇ ರೀತಿ ಕೂಡ ನಿನ್ನ ಒಂದು ಅರಿವಿನ ಸ್ವರೂಪ ಹೆಂಗೈತೆ ಅಂದ್ರೆ ಈ ಉಪಾಧಿಗಳೇನು ತೋರ್ತಾವಲ್ಲ, ಕಷ್ಟ ಸುಖ ನೋವು ನಲಿವು ಈ ಶರೀರ ಇವೆಲ್ಲ ತೋರ್ತಾವಲ್ಲ, ಯಾವುದರಿಂದ ತೋರ್ತಾವೆ? ಉಪಾಧಿಯಿಂದ ಅದರಲ್ಲಿ ತೋರ್ದಂಗೆ ಆಗ್ತದೆ. ಒಂದು ಹೂ ಇಟ್ಟಾಗ ಸ್ಫಟಿಕದಲ್ಲಿ ಹೆಂಗೆ ತೋರ್ತದೆ ಅದ್ರಂಗೆ ಉಪಾಧಿಯಿಂದ ಸುಖ ಬಂದಂಗೆ ಆಯಿತು, ದುಃಖ ಬಂದಂಗೆ ಆಯಿತು. ಆದರೆ ನಿಜವಾಗಿ ಆ ಸ್ಫಟಿಕದೊಳಗೆ ಹೂವು ಐತೆ ಅನ್ನೋದ್ರೆ ಇಲ್ಲ, ಅದ್ರಂಗೆ ನಿನ್ನ ಅರಿವಿನ ಸ್ವರೂಪದಲ್ಲಿ ಯಾವ ಸುಖನೂ ಇಲ್ಲ, ಯಾವ ದುಃಖನೂ ಇಲ್ಲ. ಅರ್ಥ ಆಯ್ತಲ್ಲ? ಭಾಳ ಸ್ಫಟಿಕ ಇದೆಲ್ಲ ಕಾಣುವಂಥದ್ದು ಭಾಳ ಗದ್ದಲಕ್ಕೆ ಹಾಕಿರುವಂಥದ್ದು. ಇದು ನಮ್ಗೆ ದೃಶ್ಯ ಪ್ರಪಂಚ ಏನು ತೋರ್ತದಲ್ಲ, ಇದೆಲ್ಲ ಭಾಳ ಗದ್ದಲಕ್ಕೆ ಹಾಕಿಬಿಟ್ಟದಿದೆ. ಹೆಂಗೆ ಗದ್ದಲಕ್ಕೆ ಹಾಕಿದ್ರೆ ಉಪಾಧಿ ಇದೆ ಅಷ್ಟೇ, ಹೊರಗದ ಅಷ್ಟೇ. ಸ್ಫಟಿಕದೊಳಗೆ ಇಲ್ಲ, ಅದು ಮುಂದಿದ್ದದಕ್ಕಾಗಿ ಆ ಸ್ಫಟಿಕದಲ್ಲಿ ತೋರ್ದಂಗೆ ಹೆಂಗೆ ಆಗ್ತದೋ ಅದ್ರಂಗೆ ನಿನ್ನ ಅರಿವಿನ ಸ್ವರೂಪ ಸ್ಫಟಿಕ ಇದ್ದಂಗೆ ಅದ. ಉಪಾಧಿಯಿಂದ ಈ ಕಷ್ಟ ಸುಖ ನೋವು ನಲಿವು ರೋಗ ರುಜಿನ ಸಾಯುವಂಥದ್ದು ಹುಟ್ಟುವಂಥದ್ದು ಇವೆಲ್ಲ ತೋರ್ದಂಗೆ ಆಗಕತ್ತವ. ಆದ್ರೆ ನಿಜವಾಗಿ ವಿಚಾರ ಮಾಡಿದ್ರೆ ಇವೆಲ್ಲ ಅದಾವ ನಿನ್ನೊಳಗೆ ಇಲ್ಲವೇ ಇಲ್ಲ. ಹಿಂಗೆ ತಿಳ್ಕೊಳ್ಬೇಕು. ಅದಕ್ಕೆ ಬರೀ ಅರಿವೇ ನೋಡ್ರಿ ಹೆಂಗೈತದ, ಅರಿವೇ ಬರೀ ಅರಿವೇ ಅಂದ್ರೆ ಉಪಾಧಿ ರಹಿತವಾದಂಥ ಬರೀ ಅರಿವಿನ ಸ್ವರೂಪ ಮಾತ್ರ ಇರುವಂಥದ್ದು. ನೀನು ಒಮ್ಮೆ ಒಂದು ಕಾಲಕ್ಕಾದ್ರೂ ಮರೆಯದೆ, ಇದಕ್ಕೇನಾರು ಮರು ಐತೇನ? ಒಂದು ಕಾಲಕ್ಕಾದ್ರೂ ಇಲ್ಲವೇ ಇಲ್ಲ, ಯಾಕಂದ್ರೆ ಅರಿವಿನ ಸ್ವರೂಪನೇ ಐತದ. ಈ ಜಗತ್ತಿನ ಸ್ವರೂಪವನ್ನು ಈ ರೀತಿಯಾಗಿ ಅರಿಯುತ್ತಾ ಇರುವಿ. ಹೆಂಗೆ? ಯಾವುದೇ ಉಪಾಧಿ ಇಲ್ಲದೆ ಈ ಜಗತ್ತಿನ ಸ್ವರೂಪವನ್ನು ಈ ರೀತಿ ಅರಿತಾ ಇರ್ತಿದೆಪ್ಪ ನೀನು ಅಂತ ಹೇಳ್ತಾರೆ. ಅದು ಹೆಂಗೆ ಅಂತ ಅರಿವು ಹೆಂಗದ ಒಂದಿಡು ನಂಬರ್. ಅದು ಹೆಂಗೆ ಐತಪ್ಪ ಅಂದ್ರೆ ನಿರುಪಾಧಿಕವಾದಂಥ ಅರಿವು, ಯಾವ ಉಪಾಧಿ ಇಲ್ಲ, ಅದು ಬರೀ ಅರಿವೇ ಆಗಿರುವಂಥದ್ದು, ಬರೀ ಅರಿವೇ ಆಗಿರುವಂಥದ್ದು. ಇದು ಉಪಾಧಿಗಳಿಂದ ಕೂಡಿಕೊಂಡು ಏನಾಗ್ತದ? ಉಪಾಧಿಗಳಿಂದ ಕೂಡಿಕೊಂಡಾಗ ಸೋಪಾಧಿಕ ಅನ್ನಿಸ್ತದ. ಅದು ಅದೇ ಅರಿವು ಉಪಾಧಿಗಳನ್ನು ಕೂಡ್ಕೊಂತು ಅಂತಂದಾಗ ಅದು ಸೋಪಾಧಿಕ ಅನ್ನಿಸ್ಕೊಳ್ತದೆ. ನಿರುಪಾಧಿಕ ಸೋಪಾಧಿಕ. ಯಾವಾಗ ಉಪಾಧಿ ರಹಿತವಾಗಿರುವಂಥದ್ದಕ್ಕೆ ನಿರುಪಾಧಿಕ ಅಂತ ಹೇಳ್ತಾರೆ, ಉಪಾಧಿ ಸಹಿತವಾಗಿರುವಂಥದ್ದಕ್ಕೆ ಏನು ಹೇಳ್ತಾರೆ? ಸೋಪಾಧಿಕ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ನಿರುಪಾಧಿಕ ಅಂದ್ರೇನು, ಸೋಪಾಧಿಕ ಅಂದ್ರೇನು ಅಂತ ಅರ್ಥ ಆಯ್ತಲ್ಲ? ನಿರುಪಾಧಿಕ ಅಂದ್ರೆ ಉಪಾಧಿ ರಹಿತವಾಗಿರುವಂಥದ್ದು, ಸೋಪಾಧಿಕ ಅಂದ್ರೆ ಉಪಾಧಿ ಸಹಿತವಾಗಿರುವಂಥದ್ದಕ್ಕೆ ಇಲ್ಲಿ ಸೋಪಾಧಿಕ ಅಂತ ಕೂಡ ಹೇಳ್ತಾರೆ. ಈ ರೀತಿ ಸೋಪಾಧಿಕ ಅನಿಸಿ ಉಪಾಧಿಗಳಿಂದ ಕೂಡಿಕೊಂಡು ಸೋಪಾಧಿಕ ಅನಿಸ್ಕೊಂಡು ದೃಶ್ಯವಂತ ಜಗತ್ತನ್ನು ಹರಿತನಿತ. ಅರ್ಥ ಆಯ್ತಲ್ಲ? ಭಾಳ ವಿಶೇಷ ಐತಿ ನೋಡ್ರಿ, ಭಾಳ ಸೂಕ್ಷ್ಮ ವಿಚಾರ ಮಾಡಬೇಕು. ಈಗ ನಾವೆಲ್ಲ ಜಗತ್ತನ್ನು ಅರಿತೀವಿ ಅಂತಂದರೆ ಹೆಂಗೆ? ಸೋಪಾಧಿಕದಿಂದ ಕೂಡ್ಕೊಂಡದಕ್ಕಾಗಿ ದೃಶ್ಯ ವಸ್ತುಗಳನ್ನು ನಾವು ಅರಿತಾ ಇದ್ದೀವಿ. ಅದಕ್ಕೆ ಈ ರೀತಿ
ಹೇಗೆ ಅರಿಯುವುದೆಂಬುದನ್ನು ಕೆಲವು ಸಲ ಹೇಳ್ತಾರೆ. ಅದು ಹೆಂಗೆ ಅರಿತದ ಅಂತ ಮುಂದಿನ ಪದಗಳಲ್ಲಿ ಹೇಳ್ತಾರೆ ಅವರು. ಈ ರೀತಿ ಅರಿಯುತ್ತಿರುವ ಅರಿವಿಗೆ ಯಾವತ್ತಾದ್ರೂ ಮರವೇ ಐತನ ಈ ಅರಿವಿಗೆ? ಯಾವತ್ತು ಮರವೇ ಇಲ್ಲವೇ ಇಲ್ಲ. ಅರ್ಥ ಮಾಡ್ಕೋಬೇಕು. ಅದಕ್ಕೆ ಯಾವ ಪ್ರಕಾಶಕ್ಕೆ ಯಾವ ಕಾಲಕ್ಕೆ ಪ್ರಕಾಶತೆ ಇರ್ತದಲ್ಲ, ಪ್ರಕಾಶತೆಗೆ ಯಾವ ಕಾಲಕ್ಕೆ ಅದ್ರ ಕೂಡ ನಾಶ ಬರಂಗಿಲ್ಲ. ಅದಕ್ಕೆ ಯಾವ ರೀತಿಯಿಂದಾದರೂ ಕೂಡ ನಾಶ ಬರೋದಿಲ್ಲವೋ ಅದಕ್ಕೆ ಚಿದ್ರೂಪ ಅಂತ ಕರೀತಾರೆ. ಚಿದ್ರೂಪ ಅಂತಂದರೆ ಏನಪ್ಪ ಅಂದ್ರೆ, ಯಾವ ಸಂದರ್ಭದಲ್ಲಿ ಕೂಡ ಆ ಪ್ರಕಾಶತೆಗೆ ಏನಂತಂದ್ರೆ ನಾಶ ಬರೋದಿಲ್ಲ. ಏನಾರ ಒಂದು ಆವರಣ ಆಗ್ತದೆ ಅನ್ನೋದಕ್ಕೆ, ಮೊಬ್ಬಾಗಿ ಕಾಣ್ತದೆ ಆ ಪ್ರಕಾಶತೆ ಅಂದರೆ ಇಲ್ಲವೇ ಇಲ್ಲ. ಯಾವ ಕಾಲಕ್ಕೆ ಆ ಪ್ರಕಾಶತೆಗೆ ನಿನ್ನ ಅರಿವಿನ ಸ್ವರೂಪಕ್ಕೆ ಯಾವ ಕಾಲಕ್ಕಾದರೂ ಕೂಡ ಅದು ನಾಶ ಹೊಂದುವಂಥದ್ದಲ್ಲ. ಅದಕ್ಕೇನು ಹೇಳ್ತಾರೆ? ಚಿದ್ರೂಪು ಅಂತ ಕರೀತಾರೆ. ಅದಕ್ಕೆ ಹೆಂಗಪ್ಪ ಅಂದ್ರೆ, ಈ ಪ್ರಕಾಶಮಯವಾದಂಥ ಸೂರ್ಯ ಬ್ರಹ್ಮಾಂಡದಲ್ಲಿ ಬೆಳಗ್ತಾ ಇರುವಂತೆ. ಯಾಕಂದ್ರೆ ಈ ಪ್ರಕಾಶಮಾನತೆಯಿಂದ ಕೂಡಿದಂಥ ಸೂರ್ಯ ಇಡೀ ಬ್ರಹ್ಮಾಂಡ ತುಂಬನೂ ಅರಿತಾನೆ, ತಿಳ್ಕೊಳತ್ತಾನೆ. ಬ್ರಹ್ಮಾಂಡ ತುಂಬ ಬೆಳಗ್ತಾನೆ ನೋಡ್ರಿ. ಬೆಳಕು ಕೊಡುವಂಥದ್ದು ಯಾರ್ದು? ಸೂರ್ಯನಿಂದ. ಅದಕ್ಕೆ ಅರುಸ್ವರೂಪನಾದ ನೀನು ಎಷ್ಟೋ ಒಳ್ಳೆ ವಿಚಾರಗಳು ಅದಾವ. ನೀ ಹೆಂಗಿದೆಪ್ಪ ಅಂದ್ರೆ, ಅರಿವಿನ ಸ್ವರೂಪ ಆದಂಥ ನೀನು ಸರ್ವ ಜಗತ್ತನ್ನು ಅರಿಯುವಂಥವನಿದೆ. ಹಿಂದಿನ ವಿಚಾರಗಳಲ್ಲಿ ಬಂದು ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರ ಎಲ್ಲ ಇಡೀ ನೋಡ್ರಿ ಏನೇನು ಅದಾವ ಎಲ್ಲನೂ. ಒಬ್ಬ ಸೂರ್ಯ ಬಂದು ಜಗತ್ತಿನ ಇಡೀ ಬ್ರಹ್ಮಾಂಡ ತುಂಬ ಬೆಳಕನ್ನು ಕೊಡ್ತಾನೆ. ಈ ಸೂರ್ಯನ ಶಾಖ ಬರ್ತದೆ, ಎಲ್ಲ ರೀತಿಯಿಂದ ನಡೀತದೆ ಒಬ್ಬ ಸೂರ್ಯನಿಂದ ಅಲ್ಲ. ಆತ ಹೆಂಗೆ ಬೆಳಗ್ತಾನೋ ಅದೇ ರೀತಿ ನಿನ್ನ ಸ್ವರೂಪನಾದಂಥ ನೀನು ಈ ಸರ್ವ ಜಗತ್ತನ್ನು ಅರಿತಿದ್ದಿ. ಮತ್ತು ಎಲ್ಲ ಕಡೆ ಪ್ರಕಾಶತೆ ನಿಂದ ಐತೆ. ಎಷ್ಟು ದೊಡ್ಡವ್ರು ಮಾಡಿಬಿಡ್ತಾರೆ ನೋಡ್ರಿ ಗುರುಗಳು ಅಲ್ಲ. ಭಾಳ ತಟಗ ಇದ್ದವ್ರು ನಾವು. ಯಾವೊಂದು ಮನೆಯಲ್ಲಿ ಕುಂತು ಗುರುಗಳ ಮುಖಾಂತರ ಕೂತ್ಕೊಂಡು ಇಟ್ಟರಾಗ ಒಂದು ಚಾಪಿಯೋ ಒಂದೇನೋ ಹಾಸಿಗೆನೋ ಹಾಸ್ಕೊಂಡು ನಾವು ಕೂತ್ಕೊಂಡು ಗುರು ಮುಖಾಂತರ ಕೇಳ್ತೀವಿ. ಏಟದೀವಿ ರೂಮ್ನಾಗ ಇಷ್ಟು ಕುಂತು ಕೇಳಾಕತ್ತೀವಿ ಇಷ್ಟೇ ಅಂತ ತಿಳ್ಕೊಂಡಿವಿ. ಆದ್ರೆ ಗುರು ನೋಡ್ರಿ ಎಂಥ ದೊಡ್ಡವ್ರು ಮಾಡಿಬಿಡ್ತಾನೆ. ಕುಂತ್ಕೊಂಡಲ್ಲೇ ಅಷ್ಟು ದೊಡ್ಡ ಪ್ರಮಾಣದಾಗ ಆಗಿಬಿಡ್ತೀವಿ ನಾವು. ಕೇಳ್ತಾ ಏನು ಹೇಳ್ತಾ ಇದ್ದಾನೆ? ನಿನ್ನ ಪ್ರಕಾಶತೆಯಿಂದ ನಿನ್ನ ಅರಿವಿನ ಸ್ವರೂಪ ಇದೆಯಲ್ಲ, ನಿನ್ನ ಅರಿವಿನ ಸ್ವರೂಪ ಏನೈತಲ್ಲ, ಸರ್ವ ಜಗತ್ತನ್ನು ಅರಿಯುವಂಥವನಿದೆ. ಈ ಅರಿವಿನ ಸ್ವರೂಪ ಸರ್ವ ಜಗತ್ತನ್ನು ಅರಿಯುವಂಥದ್ದು. ಅದಕ್ಕೆ ನೀನು ಹೆಂಗಿದೆಪ್ಪ ಅಂದ್ರೆ, ಸದ್ರೂಪನಾದಂಥ ನೀನು ಚಿದ್ರೂಪ ಇದೆ. ಅದಕ್ಕೆ ಇಲ್ಲಿ ಕೂಡ ಈ ಜಗತ್ತನ್ನೇ ನೀನೇ ಅರಿತಿದ್ದಿ, ನೀನೇ ತಿಳ್ಕೊಳ್ತಿದ್ದಿ. ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರ ಇವೆಲ್ಲವುಗಳನ್ನು ಪ್ರಕಾಶತೆಯಿಂದ ಕೂಡಿದಂಗೆ ಮಾಡುವಂಥದ್ದೇ ನಿನ್ನ ಅರಿವಿನ ಸ್ವರೂಪ. ಇವೆಲ್ಲ ನಿನ್ನೊಳಗೆ ತೋರ್ತಾವ. ಅದಕ್ಕೆ ಅರಿವವನು ಇದ್ದು ಅರಿವವನೇ ಹೊರ್ತು, ಯಾಕಂದರೆ ಅರಿವಿನ ಸ್ವರೂಪನೇ ಆತ ಅದಾನ. ಇರ್ಲಾರ್ದು ಅರಿತಾನೇನಾತ? ಇರ್ಲಾರ್ದು ಇರುವಂಥದ್ದನ್ನು ಎಲ್ಲವನ್ನ ಅರಿತಾನೆ. ಇದರಿಂದ ಹೆಂಗದನ? ಸದ್ರೂಪದನ, ಚಿದ್ರೂಪದನ. ಅರಿಯುವುದರಿಂದ ಎಲ್ಲ ಕಡೆ ಇರುವಂಥದ್ದು ಸದ್ರೂಪ, ಎಲ್ಲ ಕಡೆ ಇರ್ತಾನೆ ಸದ್ರೂಪ, ಎಲ್ಲವನ್ನ ತಿಳಿತಾನೆ ಆತ ಚಿದ್ರೂಪ. ಈ ರೀತಿ ಭಾವ. ಯಾಕಂತಂದ್ರೆ ಈ ಅರಿವು ಅನ್ನುವಂಥದ್ದು ಬಹಳ ಮುಖ್ಯ. ಅದಕ್ಕೆ ಇಲ್ಲಿ ಕೂಡ ಸರ್ವ ಲೌಕಿಕವಾದಂಥದ್ದು, ವೈದಿಕವಾಗಿರುವಂಥದ್ದು ಎಲ್ಲ ಲೌಕಿಕದಲ್ಲಾಗಲಿ ಪರಮಾರ್ಥದಲ್ಲಾಗಲಿ ಎಲ್ಲ ವ್ಯವಹಾರಗಳು ಯಾರಿಂದ ನಡೆದಾವಪ್ಪ? ಲೌಕಿಕದಲ್ಲೇನೂ ಇಷ್ಟೆಲ್ಲ ವ್ಯವಹಾರ ನಡೆದಾವಲ್ಲ, ಯಾವ ಶಕ್ತಿಯಿಂದ ನಡೆದಿದು ಅಂದರೆ ಹೇಳ್ತಾರೆ ಅವರು. ಅರಿವಿನಿಂದಲೇ ಎಲ್ಲ ವ್ಯವಹಾರಗಳು ನಡೆದಾವ, ವೈದಿಕ ಮತ್ತು ಲೌಕಿಕ
ಎಲ್ಲ ವ್ಯವಹಾರಗಳು ಎಲ್ಲಿಂದ ನಡೆದಾವಂದ್ರೆ ಅರಿವಿನಿಂದಲೇ ನಡೆದಿರುವಂಥದ್ದು. ಇದು ಅನುಭವ ಸಿದ್ಧ ಎಲ್ಲರಿಗೆ. ಯಾಕಂತಂದ್ರೆ ಹಿಂಗಿದ್ದು ಕೂಡ ಇಲ್ಲರಿ ಹಂಗಂತ ಅನ್ನಕ್ಕೆ ಬರೋಂಗಿಲ್ಲ. ಅದಕ್ಕೆ ಎಲ್ಲ ವ್ಯವಹಾರಗಳು ಜಗತ್ತಿನಲ್ಲಿ ಇರುವಂಥದ್ದು ಎಲ್ಲ ವ್ಯವಹಾರಗಳು ನಿನ್ನ ಅರಿವಿನ ಸ್ವರೂಪದಿಂದನೇ ನಡೆದಾವ. ಯಾಕಂದ್ರೆ ಈ ರೀತಿ ಇರುವಂಥದ್ದು ಅರಿವಿಲ್ಲ ಅಂತ ಅನ್ನೋದಾದ್ರೆ ಏನಾಗ್ತದೆ, ತಾನಿಲ್ಲದವನಾಗಬೇಕಾಗ್ತದೆ. ಅರಿವಿಲ್ಲ ಅಂತ ಅನ್ನೋದಾದ್ರೆ ಯಾವಾಗಲೂ ಇರುವಂಥದ್ದಪ್ಪ ನಿನ್ನ ಅರಿವು ಅನ್ನುವಂಥದ್ದು. ಇಲ್ಲಿ ಕೂಡ ಹೇಳ್ತಾರೆ ಯಾವ ರೀತಿ ಅರಿವಿಲ್ಲ ಅಂತಂದ್ರೆ ನನ್ನ ಮುಖದಲ್ಲಿ ನಾಲಿಗಿಲ್ಲ ಅನ್ನಂಗೆ ಆಗ್ಬೇಕು. ನಾಲಿಗೆಯಿಂದನೇ ಮಾತಾಡಿಕೇಸಿ ಎಲ್ಲದಕ್ಕೂ ನಾಲಿಗೆ, ಎಲ್ಲ ಊಟ ಮಾಡೋದಕ್ಕೆ ಅದಕ್ಕೆಲ್ಲ ನೋಡುವಂಥದ್ದು ನಾಲಿಗೆನೇ ಅದ, ಮಾತಾಡುವಂಥದ್ದು ಅದ. ಆದರೆ ನನ್ನ ಬಾಯಾಗ ನಾಲಿಗೆನೇ ಇಲ್ಲರಿ ಅಂದ್ರೆ ಏನು ಅರ್ಥ ಅದ? ಅದ್ರಾಗ ಅರಿವಿನ ಸ್ವರೂಪ ಯಾವಾಗಲೂ ಇರುವಂಥದ್ದು, ಎಲ್ಲವನ್ನ ತಿಳಿಯುವಂಥದ್ದು. ಅದರಿಂದ ಅರಿವು ಯಾವತ್ತು ಮರಿವೆ ಐತೆ ಅನ್ನೋದಕ್ಕೆ ಅಂದ್ರೆ ಅದು ಮರಿವೆ ಇರದೇ ಇರುವಂಥದ್ದು, ಸದ್ರೂಪ ಆಗಿರುವಂಥದ್ದು, ಚಿದ್ರೂಪವಾಗಿರುವಂಥದ್ದು. ಇದು ಯಾವಾಗಲೂ ಅರಿಯುವಂಥದ್ದು ಅಂತ ಹೇಳುವಂಥದ್ದು, ತಿಳಿಯುವಂಥದ್ದು. ಮತ್ತು ಈ ಬರೀ ಅರಿವು ಆದಂಥ ನೀನೆ ಬರೀ ಅರಿವು ಅಂತ ಯಾಕೆ ಹೇಳ್ಯಾರಿಲ್ಲಿ? ಉಪಾಧಿ ರಹಿತವಾಗಿರುವಂಥದಕ್ಕೆ ಬರೀ ಅರಿವು ಅಂತ ಹೇಳ್ಯಾರ ಅವರು. ಅದಕ್ಕೆ ಇಲ್ಲಿ ಕೂಡ ನೀನೇ ವಿಶ್ವನಾಗಿ ಜಾಗ್ರ, ಸ್ವಪ್ನ, ಸುಸುಪ್ತಿ ಪ್ರಪಂಚವನ್ನು ಯಾಕಂದ್ರೆ ಜಾಗ್ರತ್ ಪ್ರಪಂಚವನ್ನು ನೀನೇ ಅರಿತೀವಿ. ಈ ಬರೀ ಅರಿವಾದಂಥ ನೀನು ಹೆಂಗಿದೆಪ್ಪ ಅಂದ್ರೆ ವಿಶ್ವನಾಗಿ ಜಗತ್ತಿನ ಎಲ್ಲ ಪ್ರಪಂಚವನ್ನು ನೀನೇ ತಿಳಿಯುವಂಥವನಿದಿ. ಅರ್ಥ ಮಾಡ್ಕೋಬೇಕು. ಒಂದನೇ ನುಡಿಯಲ್ಲಿ ಹೇಳ್ತಾರೆ, ಜಾಗರಣದ ಜಡಪೂಗವಿದನು ವಿಶ್ವನಾಗಿ ನೇತ್ರಾಧಿಕ ಯೋಗದಿಂದ ಅರಿವೆ. ಈ ಜಾಗರಣದೊಳಗೆ ಈತ ಹೆಂಗೆ ಅರಿತಾನ್ರಿ ನೋಡ್ರಿ. ಅದಕ್ಕೆ ಗುರು ಮುಖಾಂತರ ತಿಳಿಬೇಕನ್ನೋದು. ನಮಗೆ ನೋಡ್ರಿ ಮಠದಾಗ ಗುರುಗಳು ನಮಗೆ ತಿಳ್ಕೊಬೇಕಂತಂದಾಗ ಏನೋ ತಿಳುವಳಿಕೆ ಬರೋದಕ್ಕಿಂತ ಮುಂಚೆ ಅವರೆಲ್ಲ ಹೋಗ್ಬಿಟ್ರು. ಅವು ಗ್ರಂಥಗಳನ್ನು ನೋಡಿದಾಗ ಒಂದ್ರಾಗ ಒಂದು ತತ್ವ ಪದ ಅದ, ಸದ ಅರಿವಿಲಿ ನಡಿತಮ್ಮ ಮುಂದ ಅದು ಮರಿಬೇಕು ಆದುದಯಿಂದ. ಸದಾ ಅರಿವಿಲಿ ನಡಿತಮ್ಮ ಮುಂದ ಕಾಯಪುರದ ಮಠವು ಬಲು ಅಂದ ಮಾಯವಾದರೂ ಸಿಗಲಾರದಿಂದ ಹೇಯ ಸಂಸಾರದಲ್ಲಿ ಬಲು ನೊಂದ ಕುನವಿಲ್ಲದೆ ಹೋದಿಗಿ ಬೆಂದ. ಇವೆಲ್ಲ ಅರಿವಿಲ್ಲ ನಡೆಯತಮ್ಮ ಮುಂದೆ. ಅರಿವು ಅಂದರೆ ಎಂಥ ಅರಿವು ಅಂದ್ರೆ ನಾವು ಮಾಮೂಲಿ ತಿಳ್ಕೊತೀವಲ್ಲ ಈ ಕಣ್ಣಿನಿಂದ ಮನಸ್ಸಿನಿಂದ ಇವೆಲ್ಲ ತಿಳ್ಕೊಳ್ತೀವಲ್ಲ, ಆ ಅರಿವಂತಲೇ ತಿಳ್ಕೊಂಡ್ಬಿಟ್ಟಿರ್ತೀವಿ ನಾವು. ಅದಕ್ಕೆ ಆ ಅರಿವಿನಿಂದ ನಮಗೇನು ಅರಿವಿಲ್ಲನ್ರಿ ಐತ್ರಿ ಅಂತ ಹೇಳ್ತೀವಿ, ಹೌದಲ್ಲ? ಆ ಅರಿವು ಅಂತ ತಿಳ್ಕೊಳ್ತೀವಿ. ಆದರೆ ನಿಜವಾದಂಥ ಅರಿವೇ ಬೇರೆ ಐತದು. ಆ ಅರಿವು ನಿನ್ನ ಕಣ್ಣಿಗೆ, ನಿನ್ನ ಮನಸ್ಸಿಗೆ, ನಿನ್ನ ಬುದ್ಧಿಗೆ, ನಿನ್ನ ಚಿತ್ತಕ್ಕೆ, ನಿನ್ನ ಶರೀರಕ್ಕೆ, ನೀ ಏನು ವ್ಯವಹಾರ ಮಾಡ್ತಿದ್ದ ಅದಕ್ಕೆ, ನೀ ಏನು ಪರಮಾರ್ಥ ಮಾಡ್ತಿದ್ದ ಅದಕ್ಕೆ, ಎಲ್ಲದಕ್ಕೆ ಆಧಾರವಾಗಿರುವಂಥದ್ದು ಅದೇ ಅರಿವಿನ ಸ್ವರೂಪನೇ ಐತಿ ನಿನಗೆ. ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಈ ರೀತಿಯಾಗಿ ಇರುವಂಥದ್ದು ನಿರುಪಾಧಿಕ ಬರೀ ಅರಿವಾದಂಥ ನೀನೇ ನೋಡ್ರಿ. ಯಾಕಂದರೆ ಇದು ಭಾಳ ಮೇಲ್ಮಟ್ಟದ್ದದ. ಮೊದಲೇನು ಹೇಳಿದರು, ಉಪಾಧಿಯಿಂದ ಕೂಡ್ಕೊಂಡದ್ದಂತ ಹೇಳಿದ್ರೆ, ಈಗ ಉಪಾಧಿ ತೆಗೆದು ಹೇಳ್ತಾ ಇದ್ದಾರೆ. ಉಪಾಧಿ ತೆಗೆದು ಸರಿಸಿದಾಗ ಬರೀ ಅರಿವಾದಂಥವು ನೀನು ಬರೀ ಅರಿವು ನೋಡ್ರಿ, ಏನೇ ಸುಮ್ಮನೆ ನೋಡೋದು ಅಟ್ಟೆ. ಅದಕ್ಕೆ ಮಹಾತ್ಮರು ಹೇಳ್ತಾರಲ್ಲ, ಸಾರಿ ಚೆಲ್ಲದ ಮುಕುತಿ. ಈ ಅರಿವಿನ ತಿಳ್ಕೊಂಡ್ರೆ ಮುಕ್ತಿನೇ. ಮತ್ತು ಪರಮಾತ್ಮ ಅಂದರೆ ಯಾರು? ಇದೇ ಸ್ವರೂಪಕ್ಕೆ ಹೇಳೋದಂಥದ್ದು. ಎಲ್ಲಿ ಈ ಒಂದು ಅರಿವಿನ ಸ್ವರೂಪಕ್ಕೆ ಬಂದಾಗ ನೋಡ್ರಿ, ಈ ಅರಿವಿನ ಸ್ವರೂಪದಲ್ಲಿ ನಿಂತಾಗ ಮುಕ್ತಿ. ಬೇರೆ ಏನಾರು ವಸ್ತು ಐತೇನು ದೊಡ್ಡದಾಗಿ ಕಗ್ಗಂಟಾಗಿ ಹೇಳಕ್ಕೆ? ಏನು ಹೇಳ್ತೀವಿ? ಏನು ಐತೆ ಹೇಳ್ರಿ?
ಇವೆಲ್ಲ ಉಪಾಧಿಗಳನ್ನು ತೆಗೆದುಬಿಟ್ಟಾಗ ಉಳಿಯುವಂಥ ಅರಿವು ಅಷ್ಟೇ. ನಾವು ತಿರುಗಿ ಅದು ಕಗ್ಗಂಟು ಹಾಕ್ಬಿಟ್ಟು ಇಲ್ಲಿಗೆ ಇಲ್ಲಿದೆ ಅಲ್ಲಿಗೆ ಒಯ್ದು ಹಚ್ಚಿದ್ರೆಲ್ಲ ಆಗ್ತಾವ ನೀವು. ಅದಕ್ಕೆ ಸುಲಿದ ಬಾಳೆಹಣ್ಣಿನ ಥರ ನಮ್ಗೆ ಮಹಾತ್ಮರು ಕೊಟ್ಬಿಟ್ಟಿದ್ದಾರೆ. ಈಗ ಬರೀ ತಿನ್ಬೇಕಷ್ಟೇ, ಅಷ್ಟು ಅದ್ಭುತವಾಗಿ ಇಟ್ಟಿದ್ದಾರೆ ನಮ್ಗೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಬರೀ ಅರಿವು, ಅಲ್ಲಿ ಏನೊಂದು ಹೇಳೋಕ್ಕೆ ಅವಕಾಶನೇ ಇಲ್ಲ, ಬರೀ ಅರಿವು. ಅದು ಯಾರಪ್ಪ ಅಂದರೆ ನೀನೇ, ಆ ಅರಿವಿನ ಸ್ವರೂಪ ನೀನೇ ಇರುವಂಥದ್ದು. ಮತ್ತು ಅಂತಃಕರಣ ಉಪಾದಿಯಿಂದ ಕೂಡಿಕೊಂಡು ಸೋಪಾಧಿಕನಾಗಿದಿ. ಅಂತಃಕರಣದ ಉಪಾಧಿಯನ್ನು ಕೂಡ್ಕೊಂಡು ನೀನು ಏನಾಗಿದೆಯಪ್ಪ, ಸೋಪಾಧಿಕನಾಗಿ ಈ ಸ್ತೋತ್ರಾದಿ ಇಂದ್ರಿಯಗಳಿಂದ. ಅದಕ್ಕೆ ಆ ಥರ ಈ ಕಣ್ಣು, ಕಿವಿ, ಮೂಗು, ಈ ಬಾಯಿ ಇವೆಲ್ಲ ಇಂದ್ರಿಯಗಳ ಹಿಡಿತದಲ್ಲಿರುವಂಥ ಅರಿವಲ್ಲ ಅದು. ಇವೆಲ್ಲವನ್ನು ಮೀರಿದಂಥ ಅರಿವದು. ಅರಿವು ಅಂತಂದರೆ ಈಗಾಗಲೇ ಒಂದು ಮಾತು ಬಂತು ಹೌದಿಲ್ಲ, ಯಾವಾಗ ಇಂದ್ರಿಯಗಳಿಂದ ಆಚೆಗಿರುವಂಥ ಅರಿವನ್ನು ನಾವು ಯಾವಾಗ ಅರ್ಥಕೊಳ್ತೀವಿ ಅದೇ ಮುಕ್ತಿ ಭಾವ, ಅದೇ ಭಗವಂತನ ಸಾಕ್ಷಾತ್ಕಾರ ಭಾವ. ಮತ್ತು ಇಲ್ಲೇನು ಹೇಳ್ತಾರ, ಉಪಾಧಿ, ಅಂತಃಕರಣದ ಉಪಾಧಿಯಲ್ಲಿ ಕೂಡ್ಕೊಂಡು ಹೀಗೆ ಇರ್ತದನ್ನು ಮಾಡೋಕ್ಕೆ. ಅದಕ್ಕೆ ಹೇಳ್ತಾರೆ, ಉಪಾಧಿಯಿಂದ ಕೂಡಿಕೊಂಡು ಸೋಪಾಧಿಕವನ್ನಾಗಿ ಈ ಸ್ತೋತ್ರಾದಿ ಇಂದ್ರಿಯಗಳಿಂದ, ಸ್ತೋತ್ರ, ತ್ವಕ್ಕು, ಜಿಹ್ವ, ಘ್ರಾಣ, ನೇತ್ರ, ಇವು ಇಂದ್ರಿಯಗಳಿಂದ ಶಬ್ದಾದಿ ವಿಷಯಗಳನ್ನು ಏನು ಮಾಡ್ತಿ, ಅರಿತಾ ಇದ್ದಿ. ಉಪಾಧಿಗಳಿಂದ ಕೂಡಿಕೊಂಡು ಈ ಕಣ್ಣಿನಿಂದ, ಕಿವಿಯಿಂದ, ಬಾಯಿಯಿಂದ, ನೋಡ್ರಿ ಇವೆಲ್ಲದರಿಂದ, ಇವು ಇಂದ್ರಿಯಗಳಿಂದ ಶಬ್ದಾದಿ ವಿಷಯಗಳನ್ನು ನೀವು ತಿಳ್ಕೊಳಕತ್ತಿ. ಇದು ಶಬ್ದ ಐತೆ, ಇದು ರೂಪ ಐತೆ, ಇದು ಜೀವ ಐತೆ, ಇವನ್ನೆಲ್ಲ ನೀವು ತಿಳ್ಕೊಳಕತ್ತಿದ್ದಿ. ಯಾವುದರಿಂದ? ಇದೇ ಅರಿವಿನಿಂದ. ಈ ಅರಿವು ಇರಲಿಲ್ಲ ಅಂತಾರ ನಿನಗೆ ಕಣ್ಣಿಲ್ಲ ನೋಡುವಂಥದ್ದು, ಕಿವಿಲೆ ಕೇಳಿ ಯಾವ ನಿನಗೆ ಅರಿವಿಗೆ ಬರಂಗಿಲ್ಲ ಅವು. ಅಂದ್ರೆ ಅಂತಃಕರಣ ವಿಶಿಷ್ಟನಾಗಿ ಜ್ಞಾತೃ ಅನ್ನುವಂಥ ಹೆಸರು ಹೊಂದಿದಿ ನೀನೇ ನೋಡು. ಬಳಿಕ ನಿನ್ನಿಂದ ಕೂಡಿದಂಥ ಅಂತಃಕರಣ ವೃತ್ತಿ ಏನು ಮಾಡ್ತದ, ನಿನ್ನನ್ನು ಕೂಡಿದಂಥದ್ದು ಯಾವುದು, ಅರಿವಿನಿಂದ ಕೂಡಿದಂಥದ್ದು ಅಂತಃಕರಣ. ಸ್ವಲ್ಪ ಸೂಕ್ಷ್ಮ ಐತಿ ನೋಡ್ರಿ. ಎಲ್ಲ ಅಡುಗೆ ಒಳಗೆ ಬೆಲ್ಲ ಮಿಕ್ಸ್ ಆಗ್ಯದ, ಅದು ಸ್ವೀಟ್ ಅನ್ಸ್ಕೊಳಕತ್ತದ ಹೌದಿಲ್ಲ. ಅದ್ರಂಗೆ ನಿನ್ನಿಂದ ಕೂಡ್ಕೊಂಡಂಥ ಅಂತಃಕರಣದಾಗ ಏನದಾವ, ಅಂತಃಕರಣ ಅಂದ್ರೆ ಮನ, ಬುದ್ಧಿ, ಚಿತ್ತು, ಅಹಂಕಾರಗಳು. ಇದನ್ನು ನಿನ್ನಿಂದ ಕೂಡಿದಂಥ ಅಂತಃಕರಣ ಏನು ಮಾಡ್ತದಪ್ಪ ಅಂದ್ರೆ ನೇತ್ರದ್ವಾರ, ಕಣ್ಣಿನ ಮುಖಾಂತರ ಹೊರಗೆ ಹೋಗಿ ಘಟಪಟಾದಿಗಳ ವಿಷಯಗಳ ಸಂಬಂಧವಾಗಿ ಈ ಘಟಾವರಣವನ್ನು ಭಂಗಪಡಿಸುವಂಥದ್ದು. ಘಟಪಟಾದಿ ವಿಷಯಗಳಿಗೆ ಸಂಬಂಧವಾಗಿ ಘಟಾವರಣವನ್ನು ಭಂಗಪಡಿಸುವಂಥದ್ದು. ಮತ್ತು ಹೇಳ್ತಾರೆ ಅವರು, ಆಮೇಲೆ ವೃತ್ತಿಸ್ಥನಾದಂಥ ಜೀವ ಅವಾಗೇನು ಮಾಡ್ತಾನ ಅಂತಂದ್ರೆ ಇದು ಘಟ ಐತೆ, ಇದು ಪಟ ಐತೆ, ಎಲ್ಲ ಘಟಪಟಾದಿಗಳನ್ನು ಅರಿತಾನೆ, ತಿಳ್ಕೊಳ್ತಾನೆ. ಅದರಿಂದ ವೃತ್ತಿ ಹೆಂಗಾಗ್ತದ, ಘಟಾವರಣವನ್ನು ಅಲ್ಲಿ ನಾಶ ಮಾಡ್ತದೆ. ಏನು ಆವರಣ ಇರ್ತದೆ ಅದು ನಾಶ ಮಾಡಿ ಇದು ಘಟ ಐತೆ, ಇದು ಪಟ ಐತೆ, ಇದು ಹಂಗೈತೆ ಹಿಂಗೈತೆ ಅಂತ ತಿಳ್ಕೊಳ್ತಾನೆ. ಅದಕ್ಕೆ ವೃತ್ತಿ ಅವಚಿನ್ನ ಚೇತನ ಮತ್ತು ಘಟ ಅವಚಿನ್ನ ಚೇತನ ಎರಡೂ ಏಕಾಗಿಬಿಡ್ತಾವೆ ನೋಡ್ರಿ. ವೃತ್ತಿ ಅವಚಿನ್ನ ಚೇತನ ಮತ್ತು ಘಟ ಅವಚಿನ್ನ ಚೇತನ, ಅಲ್ಲಿ ಏನಾಗ್ತದ, ಎರಡೂ ಒಂದೇ ಆಗಿಬಿಡ್ತಾವೆ. ಆವಾಗ ಎರಡು ಚೇತನಗಳು ಯಾವಾಗ ಈ ವೃತ್ತಿಯಲ್ಲಿ ಹೋದಂಥದ್ದು, ಘಟಾವಚಿನ್ನ ಚೇತನ ಎರಡು ಏಕವಾಗಿ ಅಲ್ಲಿ ಏನಾಗ್ತದೆ, ಎರಡು ಚೇತನಗಳು ಅಭೇದವಾದಾಗ ಅಲ್ಲಿ
ಘಟದ ಜ್ಞಾನ ಆಗುವಂಥದ್ದು. ಐ ಆಮ್ ಘಟಃ ಅಂತ ಘಟಜ್ಞಾನ ಆಗುತ್ತೆ. ಈ ರೀತಿ ಜಾಗ್ರದ ಅವಸ್ಥೆಯಲ್ಲಿ ತೋರುವ ಈ ಜಡದಿಂದ ಆದಂಥ ಜಡ ಪ್ರತಿಯೊಂದು ವಸ್ತುಗಳನ್ನು ವಿಶ್ವನಾಗಿ ಅರಿತಾನಿತ. ಅದರಿಂದ ಈತಿಗೆ ಏನಂತ ಹೆಸರು ಬಂತು ಅಂದರೆ ವಿಶ್ವಜೀವ ಅಂತ ಹೆಸರು ಬಂತು. ಎಲ್ಲವನ್ನು ಅರಿತಾನಲ್ಲಿ ಆತ. ಅರ್ದಾಗ ಏನಾಗ್ತದೆ ಅಲ್ಲಿ ವಿಶ್ವ ಅಂತ ಹೆಸರು ಬಂತು. ದೃಶ್ಯವಾದಂಥ ಪ್ರಪಂಚವನ್ನು ಎಲ್ಲವನ್ನು ಅರಿತಾನ. ಅದಕ್ಕೆ ಈ ರೀತಿ ಅರಿಯೋದಕ್ಕೆ ವಿಶ್ವ, ಅದಕ್ಕೆ ಜೀವ, ವಿಶ್ವಜೀವ ಅಂತ ಹೆಸರು ಬರ್ತದೆ. ಮತ್ತು ಬರೀ ಅರಿವಾದಂಥ ನೀನೇ ಮತ್ತೆಲ್ಲಿಗೆ ಹೋಗತ್ತ? ನೀನು ಸ್ವಪ್ನಾವಸ್ಥೆಯನ್ನು ನೀನೇ ಅರಿತಿದ್ದೆ. ಅಲ್ಲಿ ಯಾವ ಹೆಸರಿರೋದ ನಿನಗೆ? ತೈಜಸ್. ಎರಡನೇ ನುಡಿ ನೋಡೋಣ. ಕನಸಿನ ಕಲ್ಪನೆಯನ್ನು ಮನವೆಂಬ ಸಾಧನದಿಂದೇ ತೈಜಸ ನೆನೆಸಿ ನೀನರಿವೆ. ಈ ಕನಸಿನ ಅಂದರೆ ಸ್ವಪ್ನದ, ಕಲ್ಪನೆಯನ್ನು ಅಂದರೆ ನಾನಾ ಕಲ್ಪನಾತ್ಮಕ ಸ್ವಪ್ನವನ್ನು ಈ ಮನೋಕರಣದಿಂದ ತೈಜಸ್ಸನೆಂಬ ಇಲ್ಲಿ ಹೆಸರನ್ನು ಪಡೆದು ಹೆಂಗಿದೆಪ್ಪ ಅಂದ್ರೆ ನೀನು ಬರೀ ಅರಿವಿನ ಸ್ವರೂಪ, ಏನೊಂದಿಲ್ಲ. ಬರೀ ಅರಿವಾದಂಥ ನೀನೇ ಸ್ವಪ್ನಾವಸ್ಥೆಯಲ್ಲಿ ವಾಸನಾತ್ಮಕ ಮತ್ತು ಕಲ್ಪಿತನಾತ್ಮ ಅಂದರೆ ಮನಸ್ಸಿನ ಕಲ್ಪನೆಯಿಂದ ಸ್ವಪ್ನಾವಸ್ಥೆಯಲ್ಲಿ ತೈಜಸ್ ಜೀವನೆನಿಸಿ ಅರಿತಾನೆ. ಅರ್ಥ ಆಯ್ತಲ್ಲ? ಅಲ್ಲಿ ಬರೀ ವಾಸನೆ ಇರ್ತದೆ, ಮನೋಕಲ್ಪಿತವಾದಂಥ ರೀತಿಯಲ್ಲಿರುವಂಥದ್ದು ಸ್ವಪ್ನಾವಸ್ಥೆ. ಬರೀ ಮನಸ್ಸಿನಿಂದ ಪ್ರಪಂಚ ಆಗಿರ್ತದೆ. ಹೌದಾ? ಏನಿರ್ತದಪ್ಪ ಅಂದ್ರೆ ಮನಸ್ಸಿನ ಒಂದು ಪ್ರಪಂಚ ಎಲ್ಲಿ? ಸ್ವಪ್ನಾವಸ್ಥೆಯಲ್ಲಿ ಬರೀ ಮನಸ್ಸೇ. ಮತ್ತು ಇಲ್ಲಿನೂ ಹಂಗಾದ. ಹೆಂಗೆ ಜಾಗ್ರದಲ್ಲಿ ಕೂಡ ಮನಸ್ಸಿನ ವ್ಯವಹಾರನೇ ನಡೆದದು. ಇಲ್ಲಿ ಕೂಡ ಇಲ್ಲಿ ಸ್ಥೂಲವಾಗಿ ವಸ್ತುಗಳು ಕಂಡಂಗೆ ಆಗ್ತಾವ, ಆದರೂ ಕೂಡ ಮನಸ್ಸಿನ ವ್ಯವಹಾರನೂ ಇಲ್ಲಿ ಅಲ್ಲಿ ಐತೆ. ಮತ್ತು ಜಾಗೃಕ್ಕೆ ಹೋದಾಗ ಅಲ್ಲಿ ಸ್ಥೂಲ ವಸ್ತುಗಳು ಏನೂ ಕಾಣಂಗಿಲ್ಲ. ಅಲ್ಲಿ ಬರೀ ಮನಸ್ಸಿನ ಕಲ್ಪನೆಯ ಮುಖಾಂತರ ಅಲ್ಲಿ ವ್ಯವಹಾರ ನಡೀತದೆ. ಅಲ್ಲಿ ತೈಜಸ್ ಜೀವ ನೆನೆಸ್ಕೊಳ್ತಾನೆ. ಇದೇ ಜೀವಾತ್ಮ ಅಲ್ಲಿ ತೈಜಸ್ ಜೀವ ನೆನೆಸಿ ಅವೆಲ್ಲವನ್ನು ಅರಿತಾನೆ. ಅರ್ಥ ಆಯ್ತಲ್ಲ? ಇದು ಸೋಪಾದಿಕದಿಂದ ಕೂಡ್ಕೊಂಡು ಆತ ಏನು ಮಾಡ್ಯಾನ? ಎಲ್ಲವನ್ನ ಅರಿತಾ ಇದ್ದಾನೆ. ಇರುವಂಥದ್ದು ನಿರುಪಾಧಿಕವಾಗಿರುವಂಥದ್ದು ಬರೀ ಅರಿವಿನ ಸ್ವರೂಪತ. ಸ್ವಪ್ನಾವಸ್ಥೆಯಲ್ಲಿ ತೋರಿದ ಯಾವತ್ತು ವಿಷಯಗಳು, ಸ್ವಪ್ನಾವಸ್ಥೆಯಲ್ಲಿ ಎಲ್ಲ ವಿಷಯಗಳೇನು ತೋರ್ತಾವಲ್ಲ ಅವು ಹೆಂಗದವಪ್ಪ ಅಂದ್ರೆ ಮನಸ್ಸಿನ ಕಲ್ಪನೆಗಳು ಅವು ಅಷ್ಟೇ. ನಾವು ಪರಮಾನುಭವದಲ್ಲಿ ಭಾಳ ಚಂದ ಹೇಳಿದಾರಲ್ಲ. ಏನು ರೀ ಎಂಥ ಒಂದು ಅಜ್ಞಾನವನ್ನು ಕಡ್ದು ಬಿಡ್ತಾರಂದ್ರೆ ಕೇಳಬಾರ್ದಿದು. ಎಷ್ಟು ಭಾಳ ನಿಜಗೊಂಡ್ರಿ ಶಾಸ್ತ್ರ ಕೇಳಿದ್ರೆ ಬರೀ ಆನಂದ ನೋಡ್ರಿ. ಕುಂತು ಕೇಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಹೊರತಾಗಿ ಕೇಳಿದ ಮೇಲೆ ಅದು ಅದ್ಭುತ ಆನಂದ ರೀ. ಭಾಳ ನಿಶ್ಚಿಂತೆ ರೂಪದಲ್ಲಿ ಕೂತ್ಕೊಂಡ್ಬಿಡೋದು ನೋಡ್ರಿ. ಅಷ್ಟು ಅದ್ಭುತವಾದಂಥ ನಿಜಗೊಂಡ್ರೆ ಶಾಸ್ತ್ರ. ಅಲ್ಲಿ ಎಲ್ಲ ವಿಷಯಗಳು ಇದ್ದರೂ ಕೂಡ ನಮಗೆ ನಿದ್ದೆ ಬರ್ತದೆ ಇರೋದಿಲ್ಲ. ಯಾವಾಗಲೂ ಭಾಳಷ್ಟು ಚಿಂತೆಗಳು ಇರ್ತಾವೆ, ಶರೀರಕ್ಕೆ ನೋವು ಇರ್ತದೆ, ಸಂಸಾರ ಚಿಂತೆ ಇರ್ತದೆ, ನಾನಾ ರೀತಿ ಇದ್ರೂ ಕೂಡ ಆಟೋಮೆಟಿಕ್ ನಿದ್ದೆ ಬರೋಂಗೆ ಈ ಸಂಸಾರ ಚಿಂತೆಗಳನ್ನು ಕಳೆಯುವಂಗೆ ನೋಡ್ರಿ. ಇದನ್ನು ಒಂದು 12 ತಾಸರ ನಾವು ಮಲಗೋದು ಒಂದು 8 ತಾಸು ಇದ್ದರೂ ಕೂಡ ಈ ಸಂಸಾರದ ತಾಪತ್ರೆಗಳಾಗಿರ್ಬೋದು, ಶರೀರದ ನೋವುಗಳಾಗಿರ್ಬೋದು, ಇವೆಲ್ಲ ಕಳ್ಕೊಂಡು ಆನಂದವಾಗಿ ಇರಲಿ ಅಂತೇಳಿ ಭಗವಂತ ಈ ಸುಸುಪ್ತಿ ಅವಸ್ಥೆಯನ್ನು ಮಾಡಿದ, ನಿದ್ರೆ ಅವಸ್ಥೆಯನ್ನು. ಆದ್ರೆ ಯಾವಾಗಲೂ ನಾವು ಆನಂದವಾಗಿ ಇರಬೇಕಪ್ಪ. ನಿದ್ರೆ ಒಳಗೆ ಒಂದೇ ಅಲ್ಲ, ಸ್ವಪ್ನದಲ್ಲಿ ಒಂದೇ ಅಲ್ಲ, ಜಾಗ್ರದಲ್ಲಿ ಒಂದೇ ಅಲ್ಲ, 3 ಕಾಲದಲ್ಲಿ ನಾವು ಆನಂದವಾಗಿರಬೇಕು. ಈಗ ಜಾಗ್ರದಲ್ಲಿ ಕೂತ್ಕೊಂಡಾಗ ನೋಡ್ರಿ, ಈಗ ಮೆಡಿಟೇಷನ್ ಸಮಾಧಿ ಅಂತ ಮಾಡ್ತೀವಲ್ಲ, ಈಗ ಮೆಡಿಟೇಷನ್ ಅಂತ ಮಾಡ್ತೀವಿ. ಮಾಡ್ತಾ ಸಮಾಧಿ ಅವಸ್ಥೆಗೆ ಪ್ರಾಣ ಪಾನ ಇದು ಯಾವುದು ಅಷ್ಟಾಂಗ ಯೋಗಗಳು ಅದಾವಲ್ಲ, ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ, ಅಲ್ಲಿ ಸಗುಣ ನಿರ್ಗುಣ ಅಂತ ಕೂಡ ಬರ್ತಾವೆ. ಇದು ನಿರ್ಗುಣದಲ್ಲಿ ಭಾಳಷ್ಟು ಬರುವಂಥ ವಿಚಾರಗಳು. ಇಲ್ಲಿ ಕೂಡ ಏನಾಗ್ತದೆ ಅಂತಂದ್ರೆ ಸಮಾಧಿ ಮಾಡ್ತಾ ಅಲ್ಲಿ ಸುಮ್ಮನಾಗಿ ಬಿಡೋದು. ಅಲ್ಲಿ ಕೆಲವು ಪ್ರಯತ್ನ ಪಟ್ಟು
ನಾವೇನಂತಂದ್ರೆ ಇದು ವಿಚಾರಗಳನ್ನು ಮಾಡ್ತಾ ಮಾಡ್ತಾ ಹೋದಾಗ ಅಲ್ಲಿ ಸಮಾಧಿ ಸ್ಥಿತಿ ಬರುವಂಥದ್ದು ಇರ್ತದೆ. ಆದರೆ ಈ ಸಮಾಧಿ ಅವಸ್ಥೆ ಹೆಂಗೈತಪ್ಪ ಅಂತಂದ್ರೆ ನಾವು ಎಚ್ಚರ ಸ್ಥಿತಿಯಲ್ಲಿ ಕೂಡ ಸಮಾಧಿ ಸ್ಥಿತಿಯಲ್ಲಿ, ಜಾಗರದಲ್ಲಿ ಕೂಡ ಸಮಾಧಿ ಸ್ಥಿತಿಯಲ್ಲಿ ಇರಬಹುದು. ಯಾವಾಗ ಸದ್ಗುರು ವಾಕ್ಯವನ್ನು ಕೇಳ್ತಾ ಹೋದಾಗ ನಾವು ಕಣ್ಣಿಗೆ ತೊಕೊಂಡು ಕುಂತರೂ ಸಮಾಧಿ ಸ್ಥಿತಿಯಲ್ಲಿ ಇರ್ಬೋದು ನೋಡ್ರಿ. ಅಂಥ ತಾಕತ್ತಿದ್ರಲ್ಲೇ ಐತೆ ಅದು. ನಮಗೆ ನೋಡಕತ್ತೇನಲ್ಲ ಆಯ್ತಾ, ನಮ್ಮ ಜೊತೆ ವ್ಯವಹಾರ ಮಾಡಕತ್ತೇನಲ್ಲ, ಕುಂತಾನೆ ನಿಂತಾನಂದ್ರೆ ಕೂಡ ಆತ ನಿದ್ದೆ ಏನು ಆನಂದದ ನಿದ್ರೆ ಒಳಗಿರ್ತಾನತ. ಕಣ್ಣು ತೊಗೊಂಡ್ರೆ ಆನಂದದ ನಿದ್ರೆ ಒಳಗಿರ್ತಾನತ. ಅಂಥ ನಿದ್ರೆ ಹತ್ತುವಂಥದ್ದು ಇದು. ಕಣ್ಣು ತೊಗೊಂಡು ನಿದ್ರೆ ಮಾಡ್ಬೋದು. ಅದು ಅಜ್ಞಾನದ ನಿದ್ರೆ. ಕಣ್ಣು ಮುಚ್ಚಿ ಗಪ್ಪು ಚುಪ್ಪು ತುಂಬ ಹೊತ್ಕೊಂಡು ಗಪ್ಪು ಚುಪ್ಪು ಮಲಗಿ ಯಾರು ಮಾತಾಡಿಸ್ಬೇಡ್ರಿ, ಎಬ್ಬಿಸ್ಬೇಡ್ರಿ, ನನಗೆ ಸ್ವಲ್ಪ ಹೊತ್ತು ಮಕ್ಕೋತೀವಿ ಅಂತ ಹೇಳ್ತೀವಿ. ಇದು ಹಂಗೆ ನಿದ್ರೆ ಅಲ್ಲ, ಇದು ಅಂಥ ನಿದ್ರೆ ಅಲ್ಲ. ಇದು ಯಾರು ಮಾತಾಡಿದ್ರಿ ಬಿಟ್ಟರೆ ಎಲ್ಲಿ ಕುಂತರೂ ಕೂಡ ನಿನ್ನೊಳಗೆ ನೀನು ಆನಂದವಾಗಿ ನಿದ್ರೆ ಲೋಕಕ್ಕೆ ಹೋಗುವಂಥದ್ದು ಆನಂದದ ನಿದ್ರೆ, ಆನಂದದ ಸಾಗರ ಅಂತ ಹೇಳಿದವರು. ಅಂಥ ಒಂದು ನಿದ್ರೆ ಇರುವಂಥದ್ದು ಇದು. ಅದಕ್ಕೆ ಸ್ವಪ್ನ ಅವಸ್ಥೆಯಲ್ಲಿ ಏನು ತೋರ್ತಾವಪ್ಪ, ಎಲ್ಲ ವಿಷಯಗಳು ಏನು ತೋರ್ತಾವಲ್ಲ ಪ್ರತಿಯೊಂದು, ಅಂದರೆ ವಸ್ತುಗಳು ಅದಾವನು, ದೊಡ್ಡ ದೊಡ್ಡ ಮನೆ ಕಂಡಂಗೆ ಆಗ್ತಾವೆ, ಮನೆಗಳು ಅದಾವನು, ಎಲ್ಲೆಲ್ಲೋ ಗುಡಿ ಗುಂಡಾರ ಗುಡ್ಡ ಬೆಟ್ಟ ಎಲ್ಲ ಕಡೆ ತಿರುಗಾಡ್ತೀಯಲ್ಲ, ಏನಾರು ಅದಾವನಲ್ಲಿ ಅಂದರೆ ಏನಿಲ್ಲ, ಬರೀ ನಿನ್ನ ಮನಸ್ಸಿನ ಕಲ್ಪನೆಗಳು. ಅದಕ್ಕೆ ಪರಮಾನುಭವದಾಗ ಫಸ್ಟಿಗೆ ಹೇಳಿಬಿಟ್ಟಿದ್ದಾರೆ ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಕಲ್ಪಿತ ಪುರುಷನ ದಶಭಾವ ಲಕ್ಷಣಗಳು ಅಂತ ಹೇಳ್ತಾ ಬರ್ತಾರಲ್ಲಿ. ಆದ್ರೆ ಇವ ಏನು ಜೀವಾತ್ಮ ಮಾಡ್ತಾನಲ್ಲ, ಅವನಿಗೆ ಹೆಸರೇನು ಕೊಟ್ಟರೆ ಅಲ್ಲಿ ಅಲ್ರಿ. ಕೆಲವ್ರು ಯಾರ ಜೊತೆರ ಮಾತಾಡ್ಬೇಕಾದ್ರೆ ತಪ್ಪು ತಿಳ್ಕೊಬೇಡ್ರಿ, ನನ್ನ ಕಲ್ಪನೆ ಅಷ್ಟೇ ಹೇಳಿದ್ದು, ನಿಜ ಅಂತ ಹೇಳಿಲ್ಲ ನಾನು ಅಂತೀವಿ, ಹೌದಿಲ್ಲ? ಅವ್ರು ಏನಾರು ಬೇಜಾರು ಮಾಡ್ಕೊಂಡ್ಬಿಡ್ತಾರೇನಪ್ಪ ಅಥವಾ ಏನೋ ಅಂದಿರ್ತೀವಿ, ಅಂದ್ಬಿಟ್ಟು ಇಲ್ಲ ಅದು ನಮ್ಮ ಕಲ್ಪನೆ ಅಷ್ಟೇ, ನಾವೇನು ನಿಜ ಹೇಳಿಲ್ಲಪ್ಪ ಅಂತೀವಿ. ಹೇಳಿದ್ದು ಹೇಳಿಬಿಟ್ಟಿರ್ತೀವಿ, ಆದರೆ ಆಮೇಲೆ ಏನು ಹೇಳ್ತೀವಿ, ನಮ್ಮ ಕಲ್ಪನೆ ಅಂತ ಹೇಳ್ತೀವಿ. ಅಲ್ಲ, ಇಲ್ಲಿ ಕೂಡ ಇಷ್ಟೆಲ್ಲ 84 ಲಕ್ಷ ಜೀವರಾಶಿಯಿಂದ ಬಂದು ಒಂದಲ್ಲ ಎರಡಲ್ಲ ನಾವು ಇಷ್ಟು ಜನ್ಮಗಳನ್ನು ತೊಗೊಂಡು ಬಂದದ್ದು. ಹೌದಪ್ಪ, 1 ಜನ್ಮ 2 ಜನ್ಮ ಅಂತಂದ್ರೆ ಏನೋ ಒಂದು ನಡೀತದೆ. ಆದರೆ ಎಷ್ಟು ಜನ್ಮಗಳಿಂದ ಈಗೇನು ಹೊತ್ಕೊತ ಇವೆಲ್ಲ ಹೀಗೆ ಬಂದವ್ರು, ನಾವು ಹೊತ್ಕೊತಾನೆ ಬಂದವರು. ಅದಕ್ಕೆ ಮಹಾತ್ಮರಿತಾರ ಹತ್ಕೊಂತ ಬಂದಿದ್ದೆಪ್ಪ, ಇಷ್ಟು ವರ್ಷ ಹತ್ಕೊಂತ ಬಂದಿದ್ದೆ, ಹತ್ಕೊಂತ ಹೊಂಟಿದ್ದೆಲ್ಲ, ಈಗಾರ ಹತ್ಕೊಂತ ಬಂದಿದ್ದೆ ಖರೆ, ಆದರೆ ನಕ್ಕಂತ ಹೋಗಂತಾರೆ. ಈಗ ನಗ್ನಗ್ತಾ ಹೋಗೀಗ ಏನು ಈ ಜನ್ಮ ಜನ್ಮಾಂತರ ಬರೀ ಇದೇ ಹಣೆ ಬರಾಗಿದ್ದೀನಿ. ಅದಕ್ಕೆ ದಿನ ಸಾಯರುಗಳವ್ರು ಯಾರು ಅಂತಾರಲ್ಲ, ನಿಮ್ಮ ದುಃಖಕ್ಕೆ ಯಾರು ಹೇಳ್ತಾರೆ ಹೇಳ? ಮತ್ತು ಮಾಡ್ಕೊಳ್ಳೋದಾದ್ರೆ ಕೆಲಸ ಮಾಡ್ಕೊಳಕ್ಕೆ ಒಲ್ಲೆ, ಮತ್ತು ಅಳೋದು ಮಾತ್ರ ಬಿಡಂಗಿಲ್ಲ ಅಂದರೆ ಅದಕ್ಕೆ ಜನ್ಮ ಜನ್ಮಾಂತರದಲ್ಲಿ ಹತ್ಕೊಂತ ಬಂದಿದ್ದೀವಿ, ಹತ್ಕೊಂತ ಹೋಗಿದ್ದಿ, ಮತ್ತು ನಕ್ಕಂತ ಹೋಗಿಲ್ಲ ನೀನು. ಹತ್ಕೊಂತ ಬಂದವ ನಕ್ಕಂತ ಹೋಗ್ಬೇಕಾಗ್ಯದ, ನಕ್ಕಂತ ಇರಬೇಕಾಗ್ಯದ. ಅದು ಜೀವನದ ಸಾರ್ಥಕತೆ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಈ ಜಗತ್ತು ಅನ್ನುವಂಥದ್ದು ಹೆಂಗೈತೆ, ಅದಕ್ಕೆ ಕಲ್ಪಿತ ಅಂತ ಹೇಳಿಬಿಟ್ರಲ್ಲಿ. ಅಂದ್ರೆ ಕಲ್ಪಿತ ಅಂದ್ರೆ ಈ ಜೀವಾತ್ಮನೇ ಕಲ್ಪಿತ ಆಗಿದ್ದಾನಂದ್ರೆ ಅದನ್ನ ವ್ಯವಹಾರಗಳೆಲ್ಲ ಸತ್ಯ ಇರ್ತಾವನ. ಸತ್ತೀನಿ, ನಾ ಹುಟ್ಟಿನಿ, ನಾ ಬದುಕೀನಿ, ಹಂಗಾಗಿನಿ ಹಿಂಗಾಗಿನಿ, ಹೆಂಡತಿ ಮಕ್ಕಳು, ಈ ಶರೀರ, ರೊಕ್ಕ ರೂಪಾಯಿ, ಇವೆಲ್ಲ ಏನಿವು ಎಲ್ಲ ಸುಳ್ಳದಾವ. ಇವು ನಿನ್ನ ಮನಸ್ಸಿನ ಕಲ್ಪನೆಗಳು. ಇವು ಈ ಕನಸಿನೊಳಗೆ ಹೆಂಗೆ ಕಲ್ಪನೆ ಅದ, ಜಾಗ್ರದಲ್ಲಿ ಕೂಡ ಇದು ಮನಸ್ಸಿನ ಕಲ್ಪನೆ. ಇಲ್ಲಿ ಕೂಡ ಏನಿಲ್ಲ. ನಾವು ಉದಾಹರಣೆ ಭಾಳಷ್ಟು ಕೊಡಬಹುದು, ಹೌದಲ್ಲ? ಯಾಕಂದ್ರೆ ನಿನ್ನ ಬುದ್ಧಿಯಲ್ಲೇ ಜಗತ್ತದ, ನಿನ್ನ ಮನಸ್ಸಿನಲ್ಲೇ ಜಗತ್ತದ. ನಿನ್ನ ಮನಸ್ಸು ಚಂದಿದ್ರೆ ಜಗತ್ತು ಚಂದ ಕಾಣ್ತದ, ನಿನ್ನ ಮನಸ್ಸು ಸರಿ ಇಲ್ಲ ಅಂದರೆ ಜಗತ್ತು ಅಲ್ಲೋಲಕ ಆ ಕಡೆ ಎಕಡೆ ಕಾಣ್ತದೆ, ಹೌದಲ್ಲ? ನಿನ್ನ ಮನಸ್ಸು ಶುದ್ಧಿತ, ನಿನ್ನ ಮನಸ್ಸಿನಾಗೆ ಜಗತ್ತದ. ನಾವು ವಿಚಾರ ಮಾಡ್ಬೋದು. ತಲೆಗೆ ಒಂದು ಡೇಟ್ ಪೆಟ್ಟು ಬೀಳಲಿ, ಅವನಿಗೆ ಬುದ್ಧಿ ಕೆಟ್ಟದ್ರಿ, ತಲೆಗೆ ಪೆಟ್ಟು ಬಡ್ತದ್ರಿ, ನೆನಪಿನ ಶಕ್ತಿನೇ ಇಲ್ಲ. ಹೋಗಿ ಕೇಸಿ ಯಾವುದೋ ಒಂದು ವಸ್ತು ಹಿಡಿದ್ರೆ ಇನ್ನೊಂದು ವಸ್ತು ಹೇಳತ್ತದ, ಇನ್ನೊಂದು ವಸ್ತು ಹಿಡಿದ್ರೆ ತಲೆನೇ ಬರೋಬ್ಬರಿ ಇಲ್ಲರಿ ಅಂತೀವಿ. ಮತ್ತು ಎಲ್ಲರೂ ಕರೆಕ್ಟ್ ಇದ್ದಂಥ ವಸ್ತುಗಳನ್ನು ಹೇಳಕತ್ತಾರಂದ್ರೆ ಇದಕ್ಕೆ ಬುದ್ಧಿ ಭ್ರಮಣ ಆಗಿದೆ. ಅದಕ್ಕೆ ತಲೆಗೆ ಭಾಳ ಪೆಟ್ಟು ಬಿದ್ದಿರ್ತದಲ್ಲ, ಬಿದ್ದಾಗ ಇಲ್ಲರಿ ಹೆಸ್ರ ಮರ್ತು ಬಿಟ್ಟದ್ರಿ, ಅದು ಏನೋ ಹೋಗಿ ಏನೋ ಹೆಸ್ರು ಹೇಳ್ತದ, ಏನೋ ಮಾತಾಡಿದ್ರೆ ಏನೋ ಹೇಳ್ತದ ನೋಡ್ರಿ ಅಂತೀವಿಲ್ಲ. ಮತ್ತು ಅಂದ್ರೆ ಜಗತ್ತು ಕರೆಕ್ಟೇ ಇತ್ತಂದ್ರೆ ಇದು ಕರೆಕ್ಟೇ ಇರಬೇಕಾಗಿತ್ತು. ಮತ್ತಂದ್ರೆ ಎಲ್ಲೈತಿದು ಜಗತ್ತು, ಈ ವ್ಯವಹಾರ ಎಲ್ಲೈತೆ? ನಿನ್ನ ಮನಸ್ಸಿನಲ್ಲೇ ಐತಿದು.
ನಿನ್ನ ಬುದ್ಧಿಯಲ್ಲಿ ನಿನ್ನ ಮನಸ್ಸಿನಲ್ಲೇ ಐತಿದೆ ಜಗತ್ತಪ್ಪ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡ್ರಿ, ಬುದ್ಧಿ ಸರಿ ಆದಿಲ್ಲ. ಯಾರನ್ನ ಒಂದು ಸ್ವಲ್ಪ ಎಕಡೆ ಮಾತಾಡಿದಾನ, ಬುದ್ಧಿಗಿದು ನೆಟ್ಟಗಾದಿಲ್ಲ ಅಂತೀವಿ, ಹೌದಿಲ್ಲ? ಯಾಕಂದ್ರೆ ಬುದ್ಧಿ ನೆಟ್ಟಗಿರಲಿಲ್ಲ ಅಂದರೆ ಎಲ್ಲಟು ಏನು ಕಾಣಂಗಿಲ್ಲ, ಚಂದ ಕಾಣಂಗಿಲ್ಲ. ಇದು ಲೆಕ್ಕ ಎಲ್ಲ ಹದಗೆಟ್ಟು ಹೋಗ್ಬಿಡ್ತದೆ. ಅಂದ್ರೆ ಈ ವ್ಯವಹಾರ ಎಲ್ಲಿ ನಡೆದದ ನಾವು ಅರ್ಥ ಮಾಡ್ಕೋಬೇಕಲ್ಲ. ಎಲ್ಲಿ ನಡೆದದ ಇಷ್ಟೆಲ್ಲ ವ್ಯವಹಾರ? ನಿನ್ನ ಬುದ್ಧಿ ಒಳಗೆ, ನಿನ್ನ ಮನಸ್ಸಿನ ಒಳಗೆ. ನಿನ್ನ ಮನಸ್ಸು ಎಷ್ಟು ಶುದ್ಧವಾಗಿ ಇಟ್ಕೋತಿದ್ದಿ ಅಷ್ಟು ಆನಂದವಾಗಿ ಕಾಣ್ತದೆ ಜಗತ್ತು. ರೊಕ್ಕ ರೂಪಾಯಿದಾಗಿಲ್ಲ ಇದು. ಆನಂದ ಅನ್ನುವಂಥದ್ದು ರೊಕ್ಕ ರೂಪಾಯಿದಾಗಿಲ್ಲ, ಹೆಂಡತಿ ಮಕ್ಕಳದಾಗಿಲ್ಲ, ಆಸ್ತಿ ಅಂತಸ್ತಾಗಿಲ್ಲ. ಇದು ಎಲ್ಲ ಐತದು? ನಿನ್ನ ಮನಸ್ಸಿನ ಒಳಗೆ ಐತಿದು. ಅದಕ್ಕೆ ಈ ಜಗತ್ತು ಅನ್ನುವಂಥದ್ದು, ಸ್ವಪ್ನ ಅವಸ್ಥೆ ಅನ್ನುವಂಥದ್ದು ಎಲ್ಲಿ ಐತಪ್ಪ? ಅದಕ್ಕೆ ಅದನ್ನು ನಾನು ಅದೇ ವಿಚಾರ ಹೇಳ್ಬೇಕಾಗ್ತದೆ. ಕಲ್ಪಿತ ಪುರುಷ ಅಂತ ಭಾಳ ನೋಡ್ರಿ. ಪರಮಾನುಭವ ನಿಜಗೊಂಡ್ರೆ ಶಾಸ್ತ್ರ ಕಬ್ಬಿಣದ ಕಡಲೆ. ಯಾರಿಗೆ? ಅನಾಧಿಕಾರಿಗಳಿಗೆ. ಅವು ತಿಳಿಲಾರ್ದಕ್ಕೆ, ಅವು ಕುಣಿಲಕ್ಕೆ ಬರ್ಲಾರ್ದು ನೆಲ ಅಂಕಡೊಂಕ ಅಂತಿದ್ರಲ್ಲ ಅಂತ ಹಂಗೆ ಮಾತಾಡ್ತಾವ. ಅವಕ್ಕೆ ಏನೂ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಪುಣ್ಯದ ಫಲ ಬೇಕಲ್ಲ ಇದಕ್ಕೆ ತಿಳಿಯೋದಕ್ಕೆ. ಆದ್ರೆ ಅಧಿಕಾರಿಗಳಿಗೆ ನೋಡ್ರಿ, ಇದು ಕಲ್ಲು ಸಕ್ಕರೆ ಇದ್ದಂಗೆ, ಭಾಳ ರುಚಿನೇ. ಎಷ್ಟು ತಿಂತ ಅದಕ್ಕೆ ಒಂದು ದೃಷ್ಟಾಂತ ನೆನಪು ಬರ್ತದೆ. ಇಲ್ಲಿ ಕುಂತ್ಕೊಂಡಾಗ ಕೇಳವಲ್ದ್ರಿ, ಹೌದಲ್ಲ? ನಿದ್ರೆ ಆನಂದ ನಮಗೆ ಯಾವಾಗ ಆಗ್ತದ? ವಿಷಯಗಳು ಎಲ್ಲವನ್ನ ಬಿಟ್ಟಂಗೆ ನಿದ್ರೆ ಆನಂದ ಆಗ್ತದೆ, ಹೌದಿಲ್ಲ? ಅದಕ್ಕೆ ಒಂದು ದೃಷ್ಟಾಂತ, ಒಂದು ಉಪ್ಪಿನ ಸಮುದ್ರ, ಉಪ್ಪಿನ ಬೆಟ್ಟ ಇತ್ತು, ಒಂದು ಸಕ್ಕರೆ ಬೆಟ್ಟ ಇತ್ತು. ಎರಡೂ ಇರಿವಿ ಒಂದು ಉಪ್ಪಿನ ಬೆಟ್ಟಕ್ಕೆ ಹೋಗ್ತಿತ್ತು, ಒಂದು ಸಕ್ಕರೆ ಬೆಟ್ಟಕ್ಕೆ ಹೋಗ್ತಿತ್ತು. ಎರಡು ಒಂದು ದಿವಸ ಒಂದೇ ರೂಮಲ್ಲಿ ಕೂಡ್ತಿದ್ವು. ಅವು ತಮ್ಮ ಮನೆಗೆ ಕೂಡ್ತಿದ್ವು. ಇದು ಬರೀ ಜೋತ್ ಮುಖ ಹಾಕ್ಕೊಂಡಿರೋದು, ಉಪ್ಪಿನ ಬೆಟ್ಟಕ್ಕೆ ಹೋಗೋದು, ಸಕ್ಕರೆ ಬೆಟ್ಟಕ್ಕೆ ಹೋಗೋದು, ಖುಷಿಯಾಗಿರೋದು. ಯಾಕಪ್ಪ ಬರೀ ದಿನ ಮುಖ ಎಕ್ಕಡನ ಮಾಡ್ಕೊಂಡಿರ್ತೀಯಲ್ಲ, ಏನು ಸಮಾಚಾರ ನಿಂದು ಅಂತ ಕೇಳ್ತದೆ ಸಕ್ಕರೆ ಬೆಟ್ಟಕ್ಕೆ ಹೋಗಂತ ಇರಿವಿ. ಕೇಳಿದಗಳನ್ನೇ ಅದು ಅಂತೂ ಏನು ಮಾಡ್ಬೇಕಪ್ಪ, ಹೋಗಿ ನೀವು ಏಟು ಮಾಡಿದ್ರೆ ಅಟ್ಟೆ ಐತೆ, ಯಾಕೋ ಒಂಥರ ಇದಾದ ನನಗೆ ಹಂಗೆಲ್ಲ ಹೇಳಿದ್ಗಾನೆ. ಯಾಕೆ ಅಲ್ಲಿ ಏನಿಲ್ಲ ನಿನಗೆ ತಿನ್ನೋಕೆ, ಯಾವ್ದು ಏನು ರುಚಿ ಏನು ಅದು ಅಂತ ಹೇಳ್ತದೆ. ಅಲ್ಲಿಗೆ ಹೋಗ್ಬೇಡ, ಬಾ ನನ್ನ ಬೆಟ್ಟಕ್ಕೆ ಬಾ, ನಿನಗೆಲ್ಲ ತೋರಿಸ್ತೀನಿ ಬಾರಪ್ಪ ಅಂತಂತು. ಆಯಿತು ನೋಡಮ್ಮ, ನಾಳೆ ಬರ್ತೀನಿ. ಎರಡೂ ಸೇರ್ಕೊಂಡು ಸಕ್ಕರೆ ಬೆಟ್ಟಕ್ಕೆ ಹೋಯ್ತು. ವಾದಾಗ ಸಕ್ಕರೆ ಬೆಟ್ಟ ಬರೀ ಎಲ್ಲಿ ನೋಡಿದ್ರೆ ಬರೀ ಸೀನೇ ಭಾಳ ಖುಷಿ ಆಯಿತು ನೋಡ್ತದ. ಆದರೂ ಇದಕ್ಕೆ ಜೊತೆಗೆ ಕರ್ಕೊಂಡು ಹೋಯ್ತು. ತಿನ್ನು ನೋಡಿ, ಎಷ್ಟಾದ ಸಕ್ಕರೆ ನೋಡಿ, ತಿನ್ನು ಎಷ್ಟು ರುಚಿ ಐತೆ ನೋಡು ಅಂತಂತು. ಇದ್ರೆ ಸ್ವಲ್ಪ ಬಾಯಿಗೆ ಇಟ್ಕೊಂತು, ಮುಖ ಎಕಡೆನ ಮಾಡಿತ್ತದು. ಅಂದುಗಳನ್ನೇ ಯಾಕೆ ಎಕಡೆನ ಮಾಡ್ತಿ? ಎಂಥ ಬೆಟ್ಟ ತೋರಿಸೀನಿ ನಿನಗೆ, ಸಕ್ಕರೆ ಬೆಟ್ಟನೇ ತೋರಿಸಿಬಿಟ್ಟಿನಿ. ಏಟು ಖುಷಿ ಆಗಿರಬೇಕು. ಮಾರಿ ಹಂಗೆ ಐತಲ್ಲ ನಿಂದು, ಒಂದು ಸ್ವಲ್ಪ ನಗು ಬರೋವಲ್ದು, ಮುಖ ಒಂದು ಸ್ವಲ್ಪನ ಖುಷಿ ಆಗೋವಲ್ದು. ಏನಾದ ನಿನಗೆ, ಏನು ಪ್ರಾಬ್ಲಮ್, ಏನು ಬಾಯಿಗೆ ಏನಾರು ಇಟ್ಕೊಂಡಿದ್ದೇನೆ ಉಪ್ಪು ಪಪ್ಪು ಅಂತಂತು. ಹೌದು, ಒಂದು ಸ್ವಲ್ಪ ಉಪ್ಪು ಇಟ್ಕೊಂಡಿದ್ದೆ, ಅದನ್ನ ಹೆಂಗೆ ಬಿಡಲಿ ಅಂತೇಳ್ಬಿಟ್ಟು ಇಲ್ಲಿ ಹೊಸಡಿ ಒಳಗೆ ಒಂಚೂರು ಉಪ್ಪು ಇಟ್ಕೊಂಡಿದ್ದೆ, ಅದಕ್ಕೆ ನಾನು ಈ ಬಾಯಿಗೆ ಇಟ್ಕೊಂಡಿನಿ ಅಂತ ಹೇಳ್ತದು. ಹೇಳಿದಗಳನ್ನೇ ಅತಂದ ಮೊದಲು ಅದನ್ನು ಬಿಸಾಕು, ಉಪ್ಪನ್ನು ಬಿಸಾಕ ಕಡೆ. ಯಾವಾಗ ಉಪ್ಪನ್ನು ಬಿಸಾಕ್ತಿದೆ ಆವಾಗ ಸಕ್ಕರೆ ರುಚಿ ಗೊತ್ತಾಗ್ತದೆ ನಿನಗೆ. ಅದು ಉಪ್ಪು ಬಾಯಿಗೆ ಇಟ್ಕೊಂಡು ಕಿಸಿದು ರುಚಿ ನೋಡಿದ್ರೆ ಹೆಂಗೆ ಗೊತ್ತಾಗ್ತದೋ ನಿನಗೆ? ತೆಗೆದು ಬಿಸಾಕು ಅಂತಂತು. ಆವಾಗ ತೆಗೆದು ಬಿಸಾಕಿತ್ತು. ಆವಾಗ ಅದು ರುಚಿ ಐತಿತ್ತಲ್ಲ. ಅದ್ರಾಗ ನಾವು ದಿನ ಕೇಳ್ತೀವಿ ಅಂದರೆ ಬರೀ ಸಂಸಾರ ತಲೆಗೆ ತುಂಬ್ಕೊಂಡು ಕಿಸ್ ಕುಂತು ಕೇಳಿದ್ರಲ್ಲ ನಮ್ಗೆ ರುಚಿ ಆಗ್ತದ ಇದು. ಅದಕ್ಕೆ ನಿದ್ರೆ ಒಳಗೆ ಏನಾರ ಒಂದು ಚಿಂತೆ ಇಟ್ಕೊಂಡು ಮನೆಗಿದ್ರೆ ನಿದ್ರೆ ಆಗ್ತದೆ, ನಿದ್ರೆ ಆನಂದ ಆಗ್ತದನ? ಇಲ್ಲಲ್ಲ, ನಿದ್ರೆ ಆನಂದ. ಅದಕ್ಕೆ ಅದು ತಾನೇ ನಡೆಯುವಂಥ ಪ್ರಕ್ರಿಯೆ ಅದು. ನಾವು ಏಟೇ ನಿದ್ದೆ ಎಷ್ಟೇ ನಮ್ಗೆ ಸಂಸಾರದಾಗ ಚಿಂತೆ ಇರಲಿ, ಶರೀರಕ್ಕೆ ರೋಗದ ಬಾಧೆಗಳಿರಲಿ, ಏನೇ ಇರಲಿ, ಆಟೋಮೆಟಿಕ್ ಆ ನಿದ್ರೆ ಅನ್ನುವಂಥದ್ದು ಬಂದಾಗ ಎಲ್ಲವೂ ಲಯ ಆಗಿಬಿಡ್ತದೆ. ಆದಾಗ ಆ ನಿದ್ರಾ ಆನಂದ ನಮ್ಗೆ ಆಗ್ತದೆ, ಹೌದಲ್ಲ? ಈ ಒಂದು ಆನಂದ ಆಗಬೇಕಾಗಿತ್ತು ನಿನಗೆ. ಇದು ಶ್ರೇಷ್ಠವಾದಂಥ ಆನಂದ. ಅದು ಕ್ಷಣಿಕ ಆನಂದ, ಅದು ಪ್ರತಿಬಿಂಬ ಆನಂದ. ಅದು ನಿನಗೆ ನಿಜ ಆನಂದ ಆಗಬೇಕಾಗಿತ್ತಂದ್ರೆ ನಿನ್ನ ಮನಸ್ಸಿನಲ್ಲಿ ಇರ್ತಾವಲ್ಲ ವಿಷಯಾದಿಗಳು, ಈ ಶರೀರ ನಂದು ಅನ್ನುವಂಥದ್ದು, ಆಮೇಲೆ ಹೆಂಡತಿ ಮಕ್ಕಳು, ರೊಕ್ಕ ರೂಪಾಯಿ, ಇವೇನು ಎಷ್ಟು ಒಂದು ಗದ್ದಲಕ್ಕೆ ಹಾಕೊಂಡು ಕುಂತಿದ್ದಿಲ್ಲ ನಿನ್ನ ಮನಸ್ಸಿನೊಳಗೆ. ಒಂದಲ್ಲ ಎರಡಲ್ಲ, ಅದಕ್ಕೆ ಹೃದಯ ಗ್ರಂಥಿ ಅಂತ ಹೇಳ್ತಾರೆ. ಇವೆಲ್ಲ ನಿನಗೆ ರೋಗಗಳಿವು. ಶರೀರ ನಾನು ಅನ್ನುವಂಥದ್ದು ಒಂದು ದೊಡ್ಡ ರೋಗ.
ಶರೀರಕ್ಕೆ ಸಂಬಂಧಪಟ್ಟದ್ದು ಹೆಂಡತಿ ಮಕ್ಕಳು ಅನ್ನುವಂಥದ್ದು ಒಂದು ದೊಡ್ಡ ರೋಗ, ಆಸ್ತಿ ಸಂಪತ್ತು ಮಾಡಬೇಕನ್ನುವಂಥದ್ದು ಒಂದು ದೊಡ್ಡ ರೋಗ. ಇವೆಲ್ಲ ನಿನಗೆ ರೋಗಗಳಿವು. ಇದ್ರ ಬಾಧೆ ನಿನಗೆ ಭಾಳ ಇರ್ತದೆ ನಿನಗೆ. ಅದಕ್ಕೆ ಇವನು ನಂಬಕ್ಕೆ ಹೋಗಬೇಡ. ಅದಕ್ಕೆ ಇವನು ಒಂದು ತೆಗೆದು ಹಾಕ್ಬೇಕಾಗ್ಯದ ನೋಡಿ. ಇವೆಲ್ಲ ಇದ್ದದಕ್ಕಾಗಿ ನಿನಗೆ ಬಾಧೆ ಕೊಡಕತ್ತೇವ. ಈಗ ಹೊಟ್ಟೆಗೆ ಒಂದು ಏನಾರ ಆಗಬಾರ್ದು ಆಯಿತು, ಒಂದು ಗಂಟಾಯಿತು ಮಾಡ್ತು ಅಂತಂದಾಗ ಏನು ತ್ರಾಸ ಆಗ್ತದೆ ಹೇಳ್ರಿ. ಏನು ಸೇರಬಾರ್ದು ಒಂದು ವಸ್ತು ನಮ್ಮ ಶರೀರದಾಗ ಸೇರಲಿ, ಒಂದಿಷ್ಟೇ ಸೂಜಿನೇ ಸೇರಲಿ ಅಥವಾ ಇಷ್ಟೇ ಏನೋ ಒಂದು ತಂತಿನೇ ಸೇರಲಿ ಅಥವಾ ಏನೋ ಒಂದು ಶರೀರದಾಗ ಸೇರಬಾರ್ದು ಸೇರಿತಂದ್ರೆ ಎಷ್ಟು ಕಷ್ಟ ಆಗ್ತದೆ ಮನುಷ್ಯನಿಗೆ ಅಲ್ಲ, ದೊಡ್ಡ ಕಷ್ಟ ಆಗ್ತದೆ. ಅದ್ರಂಗೆ ಇವೆಲ್ಲ ನಾನು ಅಂತ ಅನ್ಕೊಂತ ಕುಂತಂಥ ಗಂಟುಗಳಿವು, ಇವು ಬಾಧೆ ಕೊಡ್ತಾನೆ ಇರ್ತಾವೆ. ಯಾವಾಗ ನಾನು ನಂದು ಅಂತ ಎಲ್ಲಟ್ಟು ಮಮಕಾರ ಮಾಡ್ಕೊತ ಹೋಗ್ತೀವಲ್ಲ, ಇದರಿಂದ ಏನಾಗ್ತಂದ್ರೆ ಅವು ನೋವು ಕೊಡ್ತಾನೆ ಇರ್ತಾವೆ, ನಮಗೆ ನೋವು ಕೊಡ್ತಾನೆ ಇರ್ತಾವೆ. ಯಾವಾಗ ಇವನ್ನ ತೆಗೆದು ಹಾಕ್ತಾ ಬರ್ತೀವಿ ಅಂತಂದಾಗ ಇವೆಲ್ಲ ನೋವುಗಳಿಂದ ನಮಗೇನಂದ್ರೆ ಬಿಡುಗಡೆ ಯಾವಾಗ ಹಾಕ್ತೀವಿ ಅವಾಗ ಅದ್ಭುತವಾದಂಥ ಆನಂದ ನಮಗೆ ಆಗ್ತದೆ. ಇವೆಲ್ಲ ಇದ್ದಾಗ ಯಾವ ರೀತಿ ಆನಂದ. ಅದಕ್ಕೆ ಮೊದಲೇ ಹೇಳಿಬಿಟ್ರು ಅವರು, ಕಲ್ಪಿತ ಪುರುಷ ಅಂತ ಹೇಳಿದ್ರು ಅವರು. ಈತ ಮಾಡುವಂಥ ವ್ಯವಹಾರಗಳು ಎಲ್ಲನೂ ಸುಳ್ಳು ಅದಾವೆ. ಮತ್ತು ಈಗ ಸಾಯ್ತೀವಲ್ರಿ, ಉಡ್ತೀವಲ್ರಿ, ಕಣ್ಣಿಗೆ ಕಾಣ್ತದಲ್ರಿ, ಹೌದು ಕಾಣಿಸ್ತದೆ. ಮತ್ತು ಕನಸಿನಾಗೂ ಕಾಣ್ತದದು ನಿನಗೆ. ಅದಕ್ಕೆ ಇವೆಲ್ಲ ಹೆಂಗೆ ಅದಾವ ಅಂತಂದ್ರೆ ಎಲ್ಲ ಕಲ್ಪಿತವಾಗಿರುವಂಥವು. ನಾ ಸಾಯ್ತೀನಿ ಉಡ್ತೀನಿ ಅಂತ ಅನ್ನುವಂಥದ್ದನ್ನು ಕಲ್ಪನೆ. ಇದು ಯಾರ ಕಲ್ಪನೆ ಸತ್ಯಕ್ಕೆ ನನಗೆ ನೋಡ್ರಿ, ನನ್ನ ಕಲ್ಪನೆ ರೀ ಅಂತಂದ್ರೆ ಯಾರು ಸತ್ಯ ಅಂತಾರೆ. ಕಲ್ಪನೆ ಅಂದ್ರೇ ಸುಳ್ಳದು. ಮತ್ತು ಈ ಕಲ್ಪಿತ ಪುರುಷ ಜೀವಾತ್ಮೇನ ಸರಿ ಅದಾನ, ಅವ ಮೊದಲೇ ಸುಳ್ಳದಾನ. ಮತ್ತು ಆತನ ವ್ಯವಹಾರಗಳು ಎಲ್ಲನೂ ಸುಳ್ಳನ್ನೇ ಅದಾವ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಏನಾಗ್ತಾವಪ್ಪ ಅಂದ್ರೆ ಮನೋಕಲ್ಪಿತವಾದಂಥ ಇದೆಲ್ಲ ಪ್ರಪಂಚ ಜಗತ್ತು ಇದೆಲ್ಲ ಏನದ ಮನಸ್ಸಿನಲ್ಲಿ ಕಲ್ಪಿತವಾಗಿರುವಂಥವು ಅದಾವಪ್ಪ. ಅದಕ್ಕೆ ಅವು ಹೊರಗಿನ ಯಾಕಂತಂದ್ರೆ ಹೇಳ್ತಾರೆ ಒಳಗೆ ಇರುವಂಥ ಒಂದು ಆಕಾರ ವೃತ್ತಾತ್ಮಕಗಳ ಒಳಗಡೆ ನಡೆಯುವಂಥದ್ದು ಇದೆಲ್ಲ ಪ್ರಕ್ರಿಯೆಗಳು. ಅವುಗಳ ಪ್ರಕಾಶ ಮಾಡೋದರಿಂದ ಇವೆಲ್ಲವುಗಳನ್ನು ಅವೆಲ್ಲವುಗಳನ್ನು ಅರಿಯೋದ್ರಿಂದ ಇವೆಲ್ಲವುಗಳನ್ನು ಪ್ರಕಾಶ ಮಾಡೋದರಿಂದ ಯಾವುದು ಪ್ರಕಾಶ ಮಾಡುವಂಥದ್ದು? ಇವೆಲ್ಲ ವಸ್ತುಗಳನ್ನು ಪ್ರಕಾಶ ಮಾಡೋದರಿಂದ ಈ ಯಾವುದು ಸ್ವಪ್ನದಲ್ಲಿ ಎಲ್ಲ ವ್ಯವಹಾರಗಳು ಏನು ಕಾಣುವಂಥ ಈ ದೃಶ್ಯ ಪ್ರಪಂಚ ಏನಿರ್ತದೆ ಅಲ್ಲಿ ಪ್ರಪಂಚವನ್ನು ಆ ಪ್ರಕಾಶ ಮಾಡುವಂಥವನು ಯಾರಪ್ಪ ಅಂತಂದ್ರೆ ಇದೇ ಜೀವಾತ್ಮ. ಅದಕ್ಕೇನು ಹೆಸರು ಬಂತಲ್ಲಿ? ತೈಜಸ್ ಅಂತ ಹೆಸರು ಬಂತು. ಅದಕ್ಕೆ ಅವುಗಳನ್ನು ಪ್ರಕಾಶ ಮಾಡೋದ್ರಿಂದ ತೈಜಸ್ ಅಂತ ಅನ್ನುವಂಥ ಹೆಸರು ಬಂತು. ಈ ಸ್ವಪ್ನಾವಸ್ಥೆಯಲ್ಲಿ ಆತ್ಮನು ಹೆಂಗದಾನ? ಸ್ವಯಂ ಪ್ರಕಾಶ ಆಗಿದ್ದಾನ. ಎಲ್ಲರಿಗೂ ಅನುಭವ ಐತೆ ಅದು. ಯಾಕಂದ್ರೆ ಇಲ್ಲಿ ಜಾಗೃತ ಅವಸ್ಥೆಯಲ್ಲಿ ಯಾಕಂತಂದ್ರೆ ಅಲ್ಲಿ ಕೂಡ ಎಲ್ಲವನ್ನು ಅರಿಯುವಂಥವನು ಆತನೇ ಅದಾನ. ಇಲ್ಲಿ ಏನಂದ್ರೆ ನಾವು ಜಾಗೃತ ಪ್ರಪಂಚದಲ್ಲಿ ಪ್ರಕಾಶಮಾನವಾಗಿರುವಂಥ ಅನ್ಯ ಪ್ರಕಾಶದಿಂದ ಕೂಡಿದಂಥದ್ದು ಅಲ್ಲಿ ಸೂರ್ಯ, ಚಂದ್ರ, ಅಗ್ನಿ ಇಂಥವೆಲ್ಲ ಬೇರೆ ಬೇರೆ ರೀತಿಯಿಂದ ಪ್ರಕಾಶತೆ ಅನ್ಯ ಪ್ರಕಾಶತೆ ತೋರಿದಂಗೆ ಆಗ್ತದೆ ನಮಗೆ ಜಾಗ್ರದಲ್ಲಿ, ಹೌದಲ್ಲ. ಆದ್ರೆ ಸ್ವಪ್ನ ಪ್ರಪಂಚದಲ್ಲಿ ಅವೆಲ್ಲಕ್ಕೂ ಪ್ರಕಾಶತೆಯಿಂದ ಮಾಡುವಂಥವ್ನು ಯಾರಂದ್ರೆ ನಿನ್ನ ಸ್ವರೂಪದ ಪ್ರಕಾಶತೆಯೇ ಅಲ್ಲಿರ್ತದೆ. ಅದಕ್ಕೆ ಅಲ್ಲೇನಂದ್ರೆ ಸ್ವಯಂ ಪ್ರಕಾಶ ಇರ್ತದೆ ಅಲ್ಲಿ. ಬೇರೆ ಅಲ್ಲಿ ಸೂರ್ಯ ಅದ ನಾನು ಸಪ್ರೇಟ್ ಕಾಣ್ತಾನೇನಂದ್ರೆ ಇಲ್ಲ, ಹೌದಲ್ಲ. ಚಂದ್ರ ಕಾಣ್ತಾನಂದರೆ ಇಲ್ಲ. ಅಲ್ಲಿ ಎಲ್ಲ ಆ ದೃಶ್ಯ ಪ್ರಪಂಚಕ್ಕೆ ಪ್ರಕಾಶಮಾನವಾಗಿ ಆ ಬೆಳಕನ್ನು ಅಥವಾ ಆ ಪ್ರಕಾಶತೆಯನ್ನು ಕೊಡುವಂಥ ಶಕ್ತಿ ಯಾವುದಪ್ಪ ಅಂದ್ರೆ ನಿನ್ನೊಳಗೆ ನಿನ್ನ ಸ್ವರೂಪದ ಒಂದು ಪ್ರಕಾಶತೆಯಿಂದನೇ ಅದು ಬೆಳಗ್ತದೆ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರಪ್ಪ ಅಂತಂದ್ರೆ ಆ ಪ್ರಕಾಶತೆನೇ ನಿನ್ನಿಂದನೇ ಅದು ತೋರುವಂಥದ್ದಪ್ಪ. ನಿನ್ನ ಬಿಟ್ಟು ಅನ್ನೇ ಇಲ್ಲವೇ ಇಲ್ಲ. ಕೇವಲ ಒಬ್ಬ ಆತ್ಮನೇ ಇರುವಂಥವನು. ಜಾಗ್ರದಲ್ಲೂ ಆತನೇ ಅದನ್ನು, ಸ್ವಪ್ನದಲ್ಲೂ ಆತನೇ. ಅದಕ್ಕೆ ಇದು ಈ ರೀತಿಯಾಗಿ ನಿನ್ನ ಕಲ್ಪನೆಯಿಂದನೇ ಈ ಸ್ವಪ್ನ ಪ್ರಪಂಚ ಏನಾಗ್ತದ ಪ್ರಕಾಶ ಆಗಿ ತೋರ್ತದದು. ಅದರಿಂದ ನಿನಗೇನು ಹೆಸರು ಬಂತು? ತೈಜಸ್ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಮುಂದಿನ ವಿಚಾರ ಕೂಡ ಭಾಳ ಅದ್ಭುತ ಅದಾವೆ.
ಭಾಳ ಅಗಮ್ಯವಾಗಿರುವಂಥ ವಿಚಾರಗಳು. ಇದು ಒಂದು ಪುಣ್ಯದ ಫಲ ಅಂತ ಹೇಳಬೇಕು. ಯಾಕಂದ್ರೆ ಈ ವಿಷಯಗಳು ಏನದಾವ ಅಷ್ಟೇ ಹೇಳುವಂಥದ್ದು, ನೇರವಾಗಿ ವಿಷಯಕ್ಕೆ ಬರುವಂಥದ್ದೈತಿ. ಎಲ್ಲಿ ವಿಷಯಾಂತರ ಆಗಲ್ಲ ಈ ವಿಚಾರಗಳು. ಇಲ್ಲಿ ಮಾತ್ರ ಯಾರ್ಯಾರ್ದು ಪುಣ್ಯ ಎಷ್ಟೆಷ್ಟು ತಿಳ್ಕೊಳ್ಳೋದ, ಆದರೆ ತಿಳಿಯವಂಗ್ಲಂತ ಬಿಡಬಾರ್ದು. ಖಂಡಿತ ತಿಳಿತದ. ಈಗ ದಾರಿ ನಡೆಯಕತ್ತೀವಿ, ಅದಕ್ಕೆ ತಾತವ್ರು ನಮ್ಗೆ ಧೈರ್ಯ ಕೊಡ್ತಿದ್ರು. ಯಪ್ಪ ನಮಗೂ ಅನಿಸೋದು, ಯಪ್ಪ ಯಾವಾಗ ಆಗ್ತದೆ ಅನ್ನೋ, ತಾತವ್ರು ಗೆದ್ದು ಬಿಟ್ಟಿದ್ದಾರೆ, ನಾವು ಯಾವಾಗ ಗೆಲ್ಲೋದು ಅಂತ ಮನಸ್ಸು ಅನಿಸ್ತಿತ್ತು ನಮಗೂ. ಅವ್ರು ಒಂದು ಧೈರ್ಯ ಕೊಡ್ತಿದ್ರು. ಊರು ನಡೆಯಕತ್ತೀರಿ ಅಂದ್ರೆ ಬರ್ಲಾರ್ದಿರ್ತದೇನ, ಬಾಯಿಲೆ ಬರಬಾರ್ದು ಅಂತಂದು ಊರು ಹಂಗೆ ನಡೀತಾ ಇದ್ದೀವಿ ಅಂದ್ರೆ ಖಂಡಿತ ಊರು ಬರ್ತದ ಅಂತಿದ್ರು ಅವರು. ನಿಜ. ಹಾಗೇ ತಿಳಿದ್ರೂ ಕೂಡ ಇದು ದೊಡ್ಡ ಕೆಲಸ. ಇದು ನಾವೆಲ್ಲ ಚಂತನ ಮಾಡ್ತೀವಲ್ಲ ಮಂದಿಗಾಗಿ, ದುಃಖಕ್ಕಾಗಿ ಮಾಡುವಂಥ ಕೆಲಸಗಳು ಅವೆಲ್ಲ. ಅದರಿಂದ ಯಾವ ಸುಖನೂ ಇಲ್ಲ. ಸುಖ ಇಲ್ಲ ಅಂತ ಮಾಡಬಾರ್ದೇನಂತಲ್ಲ, ಮಾಡಬೇಕು. ಮಾಡೋದ್ರ ಜೊತೆಗೆ ಅದ್ರ ಜೊತೆ ಇದನ್ನು ಮಾಡಿಕೊಂಡಾಗ ಇದು ಅದ್ಭುತವಾದಂಥ ಒಂದು ಸಾರ್ಥಕ ಜೀವನ ಆ ವ್ಯಕ್ತಿದ ಆಗ್ತದೆ. ಶರೀರ ತೊಟ್ಕೊಂಡು ಬಂದದಕ್ಕೆ, ಈ ಭೂಮಿಗೆ ಬಂದದಕ್ಕೆ ಕೂಡ ಸಾರ್ಥಕ ಆಗ್ತದೆ ಅಂತ ಮಹಾತ್ಮರು ಹೇಳ್ತಾರೆ. ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವ.